ಹರೇ ರಾಮ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎರಡು ಮಂಟಪಗಳು ವ್ಯಾಸಪೂರ್ಣಿಮೆಯ ದಿನ ಪೂಜಿಸಲ್ಪಡುವಂಥವು ನೀವೆಲ್ಲ ವೀಕ್ಷಣೆ ಮಾಡಿದಿರಿ ಎಂದು. ಒಂದು ರಾಮನ ಮಂಟಪ, ಇನ್ನೊಂದು ಕೃಷ್ಣನ ಮಂಟಪ. ರಾಮನ ಮಂಟಪದಲ್ಲಿಯೂ ದೇವತೆಗಳ ವೃಂದ ಇದೆ, ಕೃಷ್ಣನ ಮಂಟಪದಲ್ಲಿಯೂ ಕೂಡ ಹಾಗೆ ಅನೇಕ ದೇವತೆಗಳ, ಋಷಿಗಳ, ಗುರುಗಳ ಸಮೂಹ ಇದೆ. ದೇವವೃಂದ ಎರಡಾಗಿ ಎರಡು ಮಂಟಪಗಳಲ್ಲಿ ಅಕ್ಕಪಕ್ಕದಲ್ಲಿ ಸನ್ನಿಧಿಯನ್ನು ಕೊಟ್ಟು ಪೂಜೆಯನ್ನು ಸ್ವೀಕಾರ ಮಾಡುವಂಥ ಸೊಬಗು ಅದು. ಒಂದು ನಿತ್ಯ ಮಂಟಪ, ನಿತ್ಯ ಸನ್ನಿಧಿ. ಹಾಗಂದ್ರೆ ಕಡಿಮೆ ಅಂತ ಅರ್ಥ ಅಲ್ಲ ಅದಕ್ಕೆ. ಒಂದು ನಿತ್ಯ ವಿಶೇಷ, ಇನ್ನೊಂದು ಅದ್ಯ ವಿಶೇಷ ಅಂತ. ಇವತ್ತಿನ ವಿಶೇಷ, ಈ ಸಮಯದ ವಿಶೇಷ ಅದು ಕೃಷ್ಣನ ಮಂಟಪ. ರಾಮನ ಮಂಟಪ ನಿತ್ಯೋತ್ಸವ. ಅದು ವರ್ಷವಿಡೀ ತಲೆಮಾರುಗಳ ಕಾಲ, ಸಹಸ್ರ ವರ್ಷಗಳ ಕಾಲ ಇರ್ತಕ್ಕಂಥದ್ದು, ಪ್ರತಿನಿತ್ಯ ಇರ್ತಕ್ಕಂಥದ್ದು. ಹಾಗಾಗಿ ನಿತ್ಯೋತ್ಸವ, ಸತ್ಯೋತ್ಸವ ಅದು. ಹಾಗೆ ಈ ದಿನದ ವಿಶೇಷವಾಗಿರ್ತಕ್ಕಂಥ ಉತ್ಸವ, ಈ ಚಾತುರ್ಮಾಸಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ ಅದು ಕೃಷ್ಣನ ಮಂಟಪದಲ್ಲಿರುವಂಥದ್ದು. ರಾಮನ ಮಂಟಪದಲ್ಲಿ ಎತ್ತರದಲ್ಲಿ ರಾಮದೇವರು, ಅವನು ಅಲ್ಲಿ ಸೀತಾರಾಮನೂ ಹೌದು, ಲಕ್ಷ್ಮಣಾಗ್ರಜ ರಾಮನೂ ಹೌದು, ಹನುಮದ್ವರದ ರಾಮನು ಕೂಡ ಹೌದು ಅಂತ 3 ಜೋಡಿಗಳಿದೆ ಅಲ್ಲಿ. ಸೀತಾರಾಮರು, ರಾಮಲಕ್ಷ್ಮಣರು ಮತ್ತು ರಾಮಾಂಜನೇಯರು. ಆ 3 ದ್ವಂದ್ವಗಳು 4 ಅಲ್ಲಿ ಸಾನ್ನಿಧ್ಯವನ್ನು ಕೊಟ್ಟಿರ್ತಕ್ಕಂಥದ್ದು. ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿ, ಅದಾಗಿ ಪಂಚಬ್ರಹ್ಮರು, ಸೂರ್ಯ, ಗಣಪತಿ, ಅಂಬಿಕೆ, ಶಿವ, ವಿಷ್ಣು. ಅದಲ್ಲದೆ 3 ಅವತಾರಗಳು ಸಾನ್ನಿಧ್ಯವನ್ನು ಕೊಟ್ಟಿವೆ ಆ ಮಂಟಪದಲ್ಲಿ. ಒಂದು ನರಸಿಂಹ, ಇನ್ನೊಂದು ರಾಮನದ್ದು ಈಗಾಗಲೇ ಉಲ್ಲೇಖವಾಗಿರುವಂಥದ್ದು, ಮತ್ತೊಂದು ಕೃಷ್ಣ. ಹೀಗೆ ಇವೆಲ್ಲ ಸನ್ನಿವೇಶಗೊಂಡಿರ್ತಕ್ಕಂಥ ನಿತ್ಯ ಪೂಜೆಯ, ನಿತ್ಯೋತ್ಸವದ ರಾಮನ ಮಂಟಪ. ಇನ್ನೊಂದು ಕೃಷ್ಣನ ಮಂಟಪ, ಅದು ಇಂದಿನ ವಿಶೇಷ. ನಾವಾಗಲೇ ಹೇಳಿದ ಹಾಗೆ ಚಾತುರ್ಮಾಸ್ಯದ ಈ ವ್ಯಾಸಪೂಜೆಯ ದಿನ, ವ್ಯಾಸಪೂಜೆ ಅಂತ ಹೆಸರಾದರೂ ಕೂಡ ಮುಖ್ಯ ದೇವತೆ ಶ್ರೀಕೃಷ್ಣ. ಅಲ್ಲಿ ರಾಮನ ಮಂಟಪದಲ್ಲಿ ಸರ್ವೋಪರಿ ಇರುವಂಥದ್ದು ರಾಮ. ಹಾಗೆ ಕೃಷ್ಣನ ಮಂಟಪದಲ್ಲಿ ಅಲ್ಲಿ ಸ್ತರಗಳಿಲ್ಲ, ಅಲ್ಲಿ ಒಂದೇ ಸ್ತರ. ನಮ್ಮ ಪಾರಂಪರಿಕವಾಗಿರುವಂಥ ಓಂಕಾರ ಸಿಂಹಾಸನದಲ್ಲಿ ಶುದ್ಧವಾದ ತೊಳೆದ ಬಟ್ಟೆಯನ್ನು ಹರಡಿ ಅದರ ಮೇಲೆ ಅಕ್ಕಿಯನ್ನು
ಪ್ರಕ್ಷಾಲಿತ ಅಖಂಡಿತ ತಂಡುಲಾನ್ ನಿಧಾಯ, ತೊಳೆದ ತುಂಡಿಲ್ಲದ ಅಕ್ಕಿಯನ್ನು ಹರಡಿ, ಒಂದೊಂದು ಮುಷ್ಟಿ ಅಕ್ಕಿ, ಒಂದೊಂದು ನಿಂಬೆಹಣ್ಣು, ಒಂದೊಂದು ದೇವತೆ ಅಂತ ಹಾಗಿರುವಂಥದ್ದು ಅಂತ, ಒಂದೇ ಸ್ತರ ಅದು ಅಂತ. ಆದರೆ ಅಲ್ಲಿ ಮಧ್ಯದಲ್ಲಿ, ಮಧ್ಯ ಕೇಂದ್ರದಲ್ಲಿ ಶ್ರೀಕೃಷ್ಣ. ಅನೇಕ ಪಂಚಕಗಳು ಬರ್ತವೆ ಅಲ್ಲಿ. ಶ್ರೀಕೃಷ್ಣ ಅಂದರೆ ಶ್ರೀಕೃಷ್ಣನಿಗೆ ಇನ್ನೂ 4 ರೂಪಗಳಿದೆ ಅಂತ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ ತನ್ನ ಇನ್ನೂ 4 ರೂಪಗಳನ್ನು ಒಳಗೊಂಡಿರ್ತಕ್ಕಂಥ ಕೃಷ್ಣ ಪಂಚಕ ಅದು. ಮತ್ತು ವ್ಯಾಸ ಪಂಚಕ, ವ್ಯಾಸರು ಮತ್ತು ಅವರ 4 ಶಿಷ್ಯರು, ಸುಮಂತು, ಜೈಮಿನಿ, ವೈಶಂಪಾಯನ, ಪೈಲ ಎಂಬ 4 ಶಿಷ್ಯರು, ಅದು ವ್ಯಾಸ ಪಂಚಕ. ಅದು ಕೃಷ್ಣನ ದಕ್ಷಿಣ ಭಾಗದಲ್ಲಿರುವಂಥದ್ದು, ಬಲಭಾಗದಲ್ಲಿರುವಂಥದ್ದು. ವಾಮಭಾಗದಲ್ಲಿ ಶಂಕರಾಚಾರ್ಯ ಪಂಚಕ, ಶಂಕರರು ಮತ್ತು ಅವರ 4 ಶಿಷ್ಯರು. ಯಾರ್ಯಾರು? ಪದ್ಮಪಾದರು, ಸುರೇಶ್ವರರು, ಹಸ್ತಾಂಬಲಕರು ಮತ್ತು ತೋಟಕರು. ಇದು ಶಂಕರಾಚಾರ್ಯ ಪಂಚಕ ಕೃಷ್ಣನ ವಾಮಪಾರ್ಶ್ವದಲ್ಲಿ. ಹಿಂಭಾಗದಲ್ಲಿ ಸನಕಾದಿ ಪಂಚಕ, ಸನಕ, ಸನಂದನ, ಸನಾತನ, ಸನತ್ಸುಜಾತ ಮತ್ತು ಸನತ್ ಕುಮಾರ ಎಂಬ 5 ದಿವ್ಯ ಕುಮಾರರು. ಅವರಿಗೆ ಯಾವಾಗಲೂ 5 ವರ್ಷ ಬಂತು ಪ್ರಾಯ. ಜ್ಞಾನ ಪರಿಪೂರ್ಣ ಅಂತ. ಮೂರ್ತಿ ಚಿಕ್ಕದು, ಆದರೆ ಜ್ಞಾನ ಚಿಕ್ಕದಲ್ಲ. ಅದು ಜೈವಜೀರಿಗೆ ಅರ್ಥವಾಗದ ಕಾರಣ ರಾಮಾಯಣ ನಡೀತು, ಮಹಾಭಾರತ ನಡೀತು. ಅದು ಸನಕಾದಿ ಪಂಚಕ. ಕೃಷ್ಣನ ಮುಂಭಾಗದಲ್ಲಿ ಗುರು ಪಂಚಕಗಳು 2 ಅಂತ. ಒಂದು ನಮ್ಮ ಈ ವೇದಾಂತದ 5 ಶ್ರೇಷ್ಠ ಆಚಾರ್ಯರು, ಗೌಡಪಾದಾಚಾರ್ಯರು, ದ್ರವಿಡಾಚಾರ್ಯರು, ಗೋವಿಂದಾಚಾರ್ಯರು, ವಿವರಣಾಚಾರ್ಯರು, ಸಂಕ್ಷೇಪ ಶಾರೀರಿಕ ಆಚಾರ್ಯರು. ಈ 5 ಆಚಾರ್ಯರು ಆಚಾರ್ಯ ಪಂಚಕ ಅಂತ ಕರಿಬೋದು ಅದನ್ನು. ಹಾಗೆ ಗುರು ಪಂಚಕ, ಗುರು, ಪರಮಗುರು, ಪರಮೇಷ್ಠಿ ಗುರು, ಪರಾತ್ಪರ ಗುರು. 5ನೇದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳು ಅಂತ. ಅದು ಯಾರಪ್ಪ? ಅಷ್ಟುದ್ದ ಹೆಸರಿನವರು ಅಂದರೆ ಯಾರು? ಒಬ್ಬರಲ್ಲ. ಅದು ಈ ಬ್ರಹ್ಮವಿದ್ಯೆಯ ಸಂಪ್ರದಾಯವನ್ನು ಯಾರು ತಂದರೋ ಅವರೆಲ್ಲ. ಬ್ರಹ್ಮವಿದ್ಯೆ ಅಂದರೆ ಏನು? ಯಾವುದರ ಮೂಲಕ ನಾವು ಪರಮಾತ್ಮನನ್ನು ತಿಳಿತೇವೋ. ಈಗ ನಾವು ಈಗ ಪ್ರಾರ್ಥನೆಯನ್ನು ಕೇಳಿದ್ವು, ಚಾತುರ್ಮಾಸ್ಯದ ಸಮಯದಲ್ಲಿ ಆತ್ಮದ ಅನಾವರಣ ನಡೆಯಲಿ. ಆ ಆತ್ಮದ ಅನಾವರಣಕ್ಕೆ ಬ್ರಹ್ಮವಿದ್ಯೆ ಅಂತ ಹೆಸರು. ಆತ್ಮನ, ಪರಮಾತ್ಮನ ಸುಜ್ಞಾನಕ್ಕೆ ಹೆಸರದು. ಅದಾದರೆ ಜೀವನ ಧನ್ಯ, ಮತ್ತೆ ಆಗಬೇಕಾಗಿದ್ದೇನೂ ಇಲ್ಲ ಅಂತ. ಅದಕ್ಕಿಂತ ದೊಡ್ಡ ಸಾಧನೆ ಬೇರೆ ಏನೂ ಇಲ್ಲ. ಅದು ಸಮುದ್ರ ಇದ್ದ ಹಾಗೆ ಅಂತ, ಮತ್ತೆಲ್ಲ ಸುಖಗಳು ಬಿಂದುಗಳಿದ್ದ ಹಾಗೆ. ಹಾಗಾಗಿ ಅಂತಹ ಬ್ರಹ್ಮವಿದ್ಯೆಯನ್ನು ಯಾರು ತಂದು ನಮಗೆಲ್ಲ ಕೊಟ್ಟರೋ, ನಮ್ಮವರೆಗೂ ತಂದು ಕೊಟ್ಟರೋ ಅಂತಹ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳು ಅಂತ ಅವರಿಗೆ. ಇದಾಗಿ ದಿಕ್ಪಾಲಕರು, ಇಂದ್ರಾದಿ ದಿಕ್ಪಾಲಕರು. ಆಮೇಲೆ ಬ್ರಹ್ಮ, ನಿರುತಿ ಮತ್ತು ವರುಣರ ಮಧ್ಯೆ ಬ್ರಹ್ಮನ ಪೂಜೆ ನಡೀಬೇಕು ಈ ಕೃಷ್ಣನ ಮಂಟಪದಲ್ಲಿ. ರಕ್ಷೋ ವರುಣಯೋರ ಮಧ್ಯೆ ಬ್ರಹ್ಮ, ರಕ್ಷೋ ವರುಣಯೋರ ಮಧ್ಯೆ, ರಕ್ಷ ಅಂದರೆ ನಿರುತಿ ಮತ್ತು ವರುಣ, ಅವರಿಬ್ಬರ ಮಧ್ಯದಲ್ಲಿ ಬ್ರಹ್ಮನ ಪೂಜೆ ನಡೀಬೇಕು. ಇಂದ್ರ ಮತ್ತು ಈಶಾನನ ಮಧ್ಯದಲ್ಲಿ ವಾಸ್ತುಪುರುಷನ ಪೂಜೆ ನಡೀಬೇಕು. ಇದಿಷ್ಟಲ್ಲದೆ ಗುರು, ಗಣಪತಿ, ದುರ್ಗೆ, ಕ್ಷೇತ್ರಪಾಲ, ಒಟ್ಟು 44. ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀರಿ ಅಂತ ಕೇಳಬೇಡಿ, ನೀವು ಪೂಜೆ ಮಾಡಿ ಸಾಕು, ನಮ್ಗೆ ಯಾಕೆ ಇದೆಲ್ಲ ವಿವರಣೆ ಅಂತ. ಕಿವಿ ಮೇಲೆಲ್ಲರೂ ಬಿದ್ದಿರಲಿ ಅಂತ. ನೀವು ವ್ಯಾಸಪೂಜೆ ದಿನ ಎಲ್ಲೆಲ್ಲೋ ಬಂದಿದ್ದೀರಿ, ವ್ಯಾಸಪೂಜೆಯನ್ನು ನೋಡಬೇಕು, ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ. ಕೊನೆಗೆ ಏನಾಯಿತು ಅಂತಲೇ ಗೊತ್ತಿಲ್ಲದೆ ಹಾಗೆ ಹೋಗೋದ್ರ ಬದಲಿಗೆ ಕೊನೆ ಪಕ್ಷ ಒಂದು ಶ್ರವಣ ಅಂತ, ಯಾವ ದೇವತೆಗಳ ಪೂಜೆ ನಡೀತದೆ, ಯಾವ ಗುರುಗಳ ಪೂಜೆ ನಡೀತದೆ ಅನ್ನೋದನ್ನು ಕಿವಿಲಾರು ಕೇಳ್ಕೊಂಡಿರೋಣ. ನಮ್ಮ ಉಪಾಧ್ಯಾಯರು ನಮಗೆ ಯಾವಾಗಲೂ ಹೇಳ್ತಾ ಇದ್ದುಂಟು, ಜಾತ್ರೆ ಪೇಟೆಗೆ ಹೋಗಿ ಎಲ್ಲ ಕೆಲಸವೂ ಆಯಿತು, ದೇವರ ದರ್ಶನ ಒಂದೇ ಮರೆತು ಹೋಯಿತು ಅಂತ. ಹೀಗಾಗೋದುಂಟಂತೆ. ಜಾತ್ರೆ ಪೇಟೆಯಲ್ಲಿ ಭಾಳ ವಿಶೇಷಗಳೆಲ್ಲ ಬಂದಿರ್ತವೆ ನೋಡಿ. ತಿನ್ನುವಂಥದ್ದು, ಕುಡಿಯುವಂಥದ್ದು, ನೋಡುವಂಥದ್ದು, ಕೇಳುವಂಥದ್ದು, ಕುಣಿಯುವಂಥದ್ದು, ಏನಿಲ್ಲ ಹೇಳಿ ಅಲ್ಲಿ. ನಾನಾ ರೀತಿಯ ಅಂಗಡಿ ಮುಗ್ಗಟ್ಟುಗಳು, ಬೆಂಡು ಬತ್ತಾಸಿನಿಂದ ಆರಂಭ ಮಾಡಿ ತೊಟ್ಟಿಲಿನವರೆಗೆ
ಏನೆಲ್ಲ ಉಂಟು ಒಂದು ಜಾತ್ರೆ ಪೇಟೆಯಲ್ಲಿ. ಹಾಗಾಗಿ ಜಾತ್ರೆ ಪೇಟೆಗೆ ಹೋಗಿ ಬೆಳಗ್ಗಿಂದ ಸಾಯಂಕಾಲದವರೆಗೆ ಇದ್ದು ಬಂದ ಮಗ, ಬೆಳಗ್ಗಿಂದ ಸಾಯಂಕಾಲದವರೆಗೆಲ್ಲ 4 ದಿವಸ ಆ ಕಡೆಗೆ ಇದ್ದ ಮಗ ಒಂದೇ ಒಂದು ಕೆಲಸ ಮಾಡಲಿಲ್ಲ, ಏನಂದ್ರೆ ದೇವರ ದರ್ಶನ ಮಾಡಲಿಲ್ಲ ಅಂತ. ಜಾತ್ರೆ ಅಂದರೆ ಏನು? ಜಾತ್ರೆ ಅಂದರೆ ಯಾತ್ರೆ. ಯಾತ್ರೆ ಶಬ್ದವೇ ಜಾತ್ರೆ ಎನ್ನುವ ಯಾವೇ ಆಗಿರ್ತಕ್ಕಂಥದ್ದು, ಯಕಾರವೇ ಜಕಾರ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾತ್ರೆ ಅಂದರೆ ದೇವರ ಯಾತ್ರೆ. ಅಪರೂಪಕ್ಕೊಮ್ಮೆ ದೇವರು ಹೊರಗೆ ಬರ್ತಾರೆ ಗರ್ಭಗುಡಿಯಿಂದ. ಕರುಣೆಯೇ ಕಾರಣ ಅದಕ್ಕೆ. ಎಲ್ಲರೂ ಗರ್ಭಗುಡಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕನಿಕರಗೊಂಡು ತಾನೇ ಎದ್ದು ಬರುವಂಥದ್ದು ದೇವರು, ತಾನೇ ಹೊರಗೆ ಬರುವಂಥದ್ದು, ಎಲ್ಲರಿಗೂ ದರ್ಶನ ಆಗಬೇಕು ಅನ್ನೋ ಕಾರಣಕ್ಕೆ ರಥವೇ ಇರುವಂಥದ್ದು. ಅಷ್ಟೆತ್ತರ ಯಾಕೆ ಅಂದರೆ ದೇವರಿಗೇನು, ಅವನಿಗೆ ಯಾವ ಎತ್ತರ? ಎಲ್ಲಕ್ಕಿಂತ ಅವನೇ ಎತ್ತರ. ಆದರೆ ಎಲ್ಲರಿಗೂ ತನ್ನ ದರ್ಶನವಾಗಲಿ, ಎಲ್ಲರಿಗೂ ಲಾಭವಾಗಲಿ ಅನ್ನೋ ಕಾರಣಕ್ಕೆ ಅಷ್ಟೆತ್ತರದಲ್ಲಿ ದೇವರು ವಿರಾಜಮಾನನಾಗುವಂಥದ್ದು. ಆದರೆ ನಾವು ಅದನ್ನೇ ನೋಡದೆ ಅಂಗಡಿಯಲ್ಲಿ ಸಮಯ ಕಳೆದರೆ ಏನು ಪ್ರಯೋಜನ ಹೇಳಿ? ಹಾಗೆ ಚಾತುರ್ಮಾಸ್ಯಕ್ಕೆ ಹೋಗಿ, ವ್ಯಾಸ ಪೂಜೆಗೆ ಹೋಗಿ ಏನು ಮಾಡಿ ಬಂದೆ ಅಂದರೆ, ಅನೇಕರು ನೆಂಟರಷ್ಟರು ಸಿಕ್ಕಿದ್ರು, ಪರಿಚಯದವರು ಸಿಕ್ಕಿದ್ರು, ಕೆಲವರು ಹೊಸದಾಗಿ ಪರಿಚಯ ಆಯಿತು. ಸುದ್ದಿ ಹೇಳಿದೆ ಅಂತ, ಇಡೀ ಪ್ರಪಂಚದ ಬಗ್ಗೆ ಚರ್ಚೆ ಮಾಡಿದೆ ಅಂತ. ಹೌದು, ನೀವು ವ್ಯಾಸ ಪೂಜೆ ಸಮಯದಲ್ಲಿ ಬಂದು ಕೊಡ್ತಿರ್ತೀರಿ, ದರ್ಶನ ಮಾಡ್ತೀರಿ, ಹೌದು. ಅದು ಏನಾಗ್ತಾ ಉಂಟು ಅಂತ ಗೊತ್ತಾಗಬೇಕಲ್ಲ ನಿಮಗೆ, ಯಾರ ಪೂಜೆ ಆಗ್ತಾ ಉಂಟು ಅಂತ ಗೊತ್ತಾಗಬೇಕಲ್ಲ. ಹಾಗಾಗಿ ಒಂದು ನಿತ್ಯ ಮಂಟಪ, ಒಂದು ವಿಶೇಷ ಮಂಟಪ, ವಿಶೇಷ ಮಂಟಪದಲ್ಲಿ ವಿಶೇಷ ಸನ್ನಿಧಿಗಳು, ನಿತ್ಯ ಮಂಟಪದಲ್ಲಿ ನಿತ್ಯ ಸನ್ನಿಧಿಗಳು. ಇವರೆಲ್ಲ ಪೂಜೆ ಕೊಡ್ತಾರೆ. ಇವರಲ್ಲಿ ದೇವತೆಗಳಿದ್ದಾರೆ, ಇವರಲ್ಲಿ ಋಷಿಗಳಿದ್ದಾರೆ, ಇವರಲ್ಲಿ ಗುರುಗಳಿದ್ದಾರೆ. ಇವರೆಲ್ಲರ ಪೂಜೆಯ ಪ್ರಸಾದವೇ ಇನ್ನು 2 ತಿಂಗಳು ನಿಮಗೆ ಸಿಗುವಂಥದ್ದು ಅಂತ. ಏನಿದು ಅಂದರೆ ಇವರೆಲ್ಲರ ಪೂಜೆ ಅಲ್ಲಿ ನಡೆದಿದೆ ಅಂತ. ಈ ಪ್ರಕ್ಷಾಳಿತ ಅಖಂಡಿತ ತಂಡುಲದಲ್ಲಿ ತೊಳೆದ ಅಂದರೆ ನಿರ್ಮಲವಾದ ಅಂತ, ತುಂಡಿಲ್ಲದ ಅಖಂಡ ಅದು. ಅಕ್ಷತ, ಕ್ಷತ ಇಲ್ಲ ಅಂತ, ಕ್ಷತ ಅಂದರೆ ತುಂಡು ಅಂತ. ಮುಕ್ಕು ಅಂತ, ಮುಕ್ಕಿಲ್ಲ, ತುಂಡಿಲ್ಲ, ಪರಿಪೂರ್ಣ ಅದು ಅಂತ. ಅಂಗವಿಕಲ ಅಲ್ಲ ಅದು. ಮತ್ತೇನು? ಸರ್ವಾಂಗ ಸುಂದರ ಅದು, ಸರ್ವಾಂಗ ಪರಿಪೂರ್ಣ. ಅಂಥ ಅಕ್ಷತೆಗಳಲ್ಲಿ ಈ ಎಲ್ಲ ದೇವತೆಗಳ ಸಾನ್ನಿಧ್ಯ ಅಂತ. ಯಾಕೆ ಇದನ್ನು ಮೊದಲು ಹೇಳಿದ್ರು ಅಂದರೆ, ಮೊದಲು ಇದರ ಅನಾವರಣ ಆಗಲಿ ಅಂತ. ಇದು ಅನಾವರಣ ಚಾತುರ್ಮಾಸ್ಯ ಹೇಳಿ ಕೇಳಿ. ಹಾಗಾಗಿ ನಾವು ಕಣ್ಣು ಮುಂದೆ ಇದ್ದರೂ ಕೂಡ ಏನೋ ಒಂದು ಆವರಣ ಕವಿದೆ ಇರ್ತದೆ ನಮಗೆ ಅಂತ, ಅದೇನು ಅಂತ ಗೊತ್ತಾಗೋದಿಲ್ಲ ಅಂತ. ಒಂದು ಆವರಣ ಸರಿಸೋಣ ಅಂತ, ಏನಾಗ್ತದೆ ಅನ್ನೋದನ್ನು ತಿಳಿಯಪಡಿಸೋಣ ಎಂಬ ಒಂದು ಮನಸ್ಸು ಬಂತು. ಹಾಗಾಗಿ ಮೊಟ್ಟ ಮೊದಲು ಆ ದೇವತೆಗಳ, ಋಷಿಗಳ, ಗುರುಗಳ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು. ಅದು ಆಶೀರ್ವಚನದ ಮಂಗಲ ಅಷ್ಟೇ, ಬೇರೆ ಏನಲ್ಲ ಇದು ಅಂತ. ಆರಂಭದಲ್ಲಿ ಒಂದು ದೇವ ನಮಸ್ಕಾರ, ಗುರು ನಮಸ್ಕಾರ ಮಾಡಬೇಕಲ್ಲ. ಇವತ್ತು ಯಾವುದು ಮಾಡಬೇಕು ಅಂದರೆ, ಆ 2 ಮಂಟಪದಲ್ಲಿ ಇಷ್ಟಾರು ರೂಪದಲ್ಲಿ ಸನ್ನಿಧಿ ಕೊಟ್ಟಂಥ ಗುರು, ಸರ್ವದೇವಮಯನಾದ ಗುರು, ಸರ್ವದೇವಮಯ, ಸರ್ವವೇದಮಯ, ಸರ್ವಶಾಸ್ತ್ರಮಯ ಅಂತಹ ಗುರು. ಆ ಗುರುವಿಗೆ ಇಷ್ಟೆಲ್ಲ ರೂಪಗಳು. ಕೃಷ್ಣಂ ಒಂದೇ ಜಗದ್ಗುರುಂ. ಯಾಕೆ ಕೃಷ್ಣನಿಗೆ ಪೂಜೆ ಅಂದರೆ, ಕೃಷ್ಣನಿಗೆ ನಾನಾ ಪ್ರಕಾರದ ರೂಪಗಳಿದೆ, ನಾನಾ ರೀತಿಯಲ್ಲಿ ಅವನು ಕರೆಯೋದುಂಟು. ಆದರೆ ಅವನು ಜಗದ್ಗುರು ಕೂಡ ಹೌದು ಅಂತ. ಗೀತೆಯನ್ನು ಕೊಟ್ಟವನು ಪ್ರಪಂಚಕ್ಕೆ. ಅದಕ್ಕಿಂತ ದೊಡ್ಡ ಗುರುವನ್ನು ಎಲ್ಲಿ ಹುಡ್ಕೋಣ ಅಂತ. ಗೀತೆಗಿಂತ ದೊಡ್ಡ ಉಪದೇಶ ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಉಪದೇಶ ಯಾರಿಂದ ಬಂತೋ ಅಂತಹ ಗುರುವನ್ನು ಎಲ್ಲಿ ಹುಡ್ಕೋಣ ಅಂತ. ಅವನೇ ಮತ್ತೊಮ್ಮೆ ಬರಬೇಕು ರೂಪತಳಿ ಹೊರತು, ಇಲ್ದಿದ್ರೆ ಅಂತಹ ಗುರು ದುರ್ಲಭ ಅಂತ. ಹಾಗಾಗಿ ಅಂತಹ ಜಗದ್ಗುರುಂ, ಕೃಷ್ಣಂ ಒಂದೇ ಜಗದ್ಗುರುಂ, ಆತನನ್ನು ನೆನೆಸೋಣ. ಆತ ಎಲ್ಲ ಆವರಣಗಳನ್ನು ತೆರೆಯಲಿ. ನಮ್ಮ ಬದುಕಿನ ಆವರಣಗಳು. ಆವರಣ ಅಂದರೆ ಏನು? ಆವರಣ ಅಂದರೆ ಮರೆ, ಇರುವುದು ತೋರದಂತೆ ತಡೆಯುವ ಮರೆ. ಆ ಮರೆಯನ್ನು ಪರಿಹರಿಸಬೇಕು, ತೆರೆಯನ್ನು ತೆರೆಯಬೇಕು. ಆಗ ಇದ್ದದ್ದು ಗೋಚರ ಆಗ್ತದೆ. ಇಲ್ಲದರ ವಿಷಯವೇ ಬೇಡ, ಅದು ಹೇಗಾದರೂ ಕೂಡ ಇಲ್ಲ ಅದು ಅಂತ. ಯಾಕೆಂದರೆ ವೇದಗಳು ಹೇಳುವಂತೆ ಇಲ್ಲದ್ದು ಅದು ಇಲ್ಲದ್ದು ಯಾವತ್ತಿದ್ರೂ ಕೂಡ. ಇಲ್ಲದ್ದು ಇರಲಿಕ್ಕೆ ಸಾಧ್ಯ ಇಲ್ಲ, ಇರುವುದು ಇಲ್ಲವಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀಯೇ? ಇದೆ ಅಂತ ಆದರೆ ಇದ್ದೇ ಇದೆ, ಅದು ಎಲ್ಲಿ ಹೋಗೋದಿಲ್ಲ ಅಂತ.
ಇಲ್ಲ ಅಂತಂದರೆ ಅದು ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ, ಗೊಡವೆಯನ್ನು ಬಿಟ್ಬಿಡು ಅಂತ. ಹಾಗಾಗಿ ಸತ್ ಅಸತ್ತಾಗೋದಿಲ್ಲ, ಅಸತ್ತು ಸತ್ತಾಗೋದಿಲ್ಲ ಅಂತ. ಹಾಗಾಗಿ ಇರುವುದು ನಮ್ಮ ಪಾಲಿಗೆ ಇರುವುದು, ನಮಗೆ ಅಂತ ದೇವರು ಇಟ್ಟಿರುವಂಥದ್ದು, ಅದು ಕೂಡ ನಮಗೆ ಸಿಕ್ಕುವುದಿಲ್ಲ ಎಷ್ಟೋ ಬಾರಿ. ಯಾಕೆಂದರೆ ಒಂದು ತೆರೆ ಇದೆ ಅಂತ, ಆವರಣ ಇದೆ ಅಂತ, ಅದು ಮರೆ ಮಾಡಿದೆ ಅಂತ, ಗೊತ್ತೇ ಆಗೋದಿಲ್ಲ. ಅದೊಂದು ಪ್ರಸಿದ್ಧವಾದ ಒಂದು ಕಥೆ ಇದೆಯಲ್ಲ, ದಿವ್ಯತೆಯನ್ನು ದುರುಪಯೋಗ ಮಾಡಿದ ಮನುಷ್ಯ ಅಂತ ಒಂದು ಕಥೆ ಇದೆ. ನೀವೆಲ್ಲ ಕೇಳಿರ್ತೀರ ಆ ಕಥೆಯನ್ನು. ದಿವ್ಯತೆಯನ್ನು ಮನುಷ್ಯ ದುರುಪಯೋಗ ಮಾಡಿದ, ದೇವತೆಗಳಿಗೆ ಕೋಪ ಬಂತು, ಬ್ರಹ್ಮದೇವರಿಗೂ ಕೋಪ ಬಂತು. ಆಗ ಒಂದು ತೀರ್ಮಾನ ಮಾಡ್ತಾರೆ ಅವರು, ಇವನೊಳಗಿನ ದಿವ್ಯತೆಯನ್ನು ನಾವು ತೆಗೆದು ಎಲ್ಲೂ ಕಾಣದಂತೆ ಹುದುಗಿಸಿಟ್ಬಿಡೋಣ ಅಂತ. ಮನುಷ್ಯನೊಳಗಿನ ದಿವ್ಯತೆ ಇಲ್ಲದಿದ್ದರೆ ಮನುಷ್ಯ ದಿವ್ಯನಾಗಿದ್ದನಂತೆ, ದುರುಪಯೋಗ ಮಾಡ್ತಾನೆ. ಹಾಗಾಗಿ ಸಿಗದಂತೆ ಹುದುಗಿಸಿ ಇಟ್ಬಿಡೋಣ ಅಂತ. ಎಲ್ಲಿಡೋದು ಅಂದರೆ ಭೂಮಿಯ ಆಳದಲ್ಲಿಡೋಣ ಅಂದರೆ ಅಗೆದು ಬಗೆದು ನೋಡ್ಬೋದು ಮನುಷ್ಯ, ಅಲ್ಲಿಗೆ ಬರ್ಬೋದು ಅಂತ. ಸಮುದ್ರದ ಆಳದಲ್ಲಿ ಇಡೋಣ ಅಂದರೆ ಇನ್ನು ಯಾವುದೋ ಸಬ್ಮರಿನ ಮತ್ತೊಂದು ತಗೊಂಡು ಅಲ್ಲಿಗೆ ಹೋಗ್ಬೋದು ಅವನು, ಅಲ್ಲಿ ಕೂಡ ಅಂತ. ಹೋಗಲಿ ಆಕಾಶದಲ್ಲಿ ಎಲ್ಲರೂ ಮೋಡಗಳ ಮರೆಯಲ್ಲಿ ಹುದುಗಿಸಿಡೋಣ ಅಂದರೆ ವಿಮಾನ ಏರು ಅಲ್ಲಿಗೂ ಕೂಡ ಹೋದ ನಾವು. ಹಾಗಾದರೆ ಎಲ್ಲಿ ಹುದುಗಿಸಿಡೋದು ಇದನ್ನು ಅಂತ ತುಂಬ ಚರ್ಚೆ ಆಯ್ತಂತೆ. ಕೊನೆಗೆ ಬ್ರಹ್ಮದೇವರು ತೀರ್ಮಾನ ಕೊಟ್ಟರಂತೆ, ಹೊರಗೆಲ್ಲೂ ಹುದುಗಿಸಿಡೋದು ಬೇಡ, ಅವನ ಹೃದಯದೊಳಗೆ ಹುದುಗಿಸಿಟ್ಬಿಡೋಣ. ಅವನು ಹೇಗೂ ಅಲ್ಲಿ ಮಾತ್ರ ಹುಡುಕೋದಿಲ್ಲ, ಮತ್ತೆಲ್ಲ ಕಡೆ ಹುಡುಕ್ತಾ ಇರ್ತಾನೆ, ಇಡೀ ಪ್ರಪಂಚ ಹುಡುಕ್ತಾ ಇರ್ತಾನೆ. ಒಳಗಡೆ ಆ ದಿವ್ಯತೆಯನ್ನು, ಆ ಪರಮಾನಂದವನ್ನು, ಆ ಬೆಳಕನ್ನು ಅವನಲ್ಲಿ ಹುಡುಕೋದಿಲ್ಲ ಹೇಗಿದ್ರು ಅಂತ. ಅಂಥ ಅಪರೂಪಕ್ಕೆ ಯಾರಾದರೂ ಹುಡುಕ್ಬೋದು, ಅವನು ಅರ್ಹ, ಅದಕ್ಕೆ ಅವನಿಗೆ ಸಿಗಬೇಕು ಅದು ಅಂತ. ಉಳಿದವರಿಗೆ ಅದು ಸಿಗಬಾರ್ದು ಅಂತ, ಸಿಕ್ಕರೆ ದುರುಪಯೋಗ ಮಾಡ್ತಾರೆ ಅಂತ. ಹೃದಯದ ಗುಹೆ ಒಳಗೆ ದಿವ್ಯತೆಯನ್ನು ಬಚ್ಚಿಡಲಾಯಿತು, ಒಂದು ಆವರಣ ಬಂತು, ಅದಕ್ಕೆ ಅನಾವರಣ ಆಗಬೇಕು. ಅದು ಮನುಷ್ಯ ಹುಡುಕ್ತಾ ಇದ್ದಾನಂತೆ. ಈ ಮನುಷ್ಯ ಭೂಮಿಯನ್ನು ಖನನ ಮಾಡ್ತಾನೆ. ಈ ಗಣಿಗಳು ನೋಡಿ, ಸಮುದ್ರದ ಆಳಕ್ಕೆ ಪ್ರವೇಶ ಮಾಡ್ತಾನೆ, ಸಮುದ್ರ ತಳದವರೆಗೆ ಹೋಗ್ತಾನೆ, ಆಕಾಶದಲ್ಲಿ ಹಾರಾಡ್ತಾನೆ, ಅನ್ಯ ಗ್ರಹಗಳವರೆಗೆ ಹೋಗ್ತಾನೆ. ಏನು ಹುಡುಕ್ತಾ ಇರೋದು ಅಂದರೆ ಇದನ್ನೇ ಹುಡುಕ್ತಾ ಇರೋದು. ಏನು ಹುಡುಕ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ, ಹುಡುಕ್ತಾ ಇದ್ದಾನೆ, ಇದನ್ನೇ ಹುಡುಕ್ತಾ ಇರೋದು ಅಂತ. ಆದರೆ ಹುಡುಕಬೇಕಾಗಿದ್ದು ಹೃದಯದ ಆಳದಲ್ಲಿ ಅಂತ. ಹಾಗಾಗಿ ಒಂದು ಆವರಣದ ಅನಾವರಣ ನಿಜವಾಗಿ ಅದು ಗುರುವಿನ ಕಾರ್ಯವೇ ಹೌದು ಅಂತ. ಗುರುವಿಗಿರುವ ಏಕೈಕ ಕಾರ್ಯ, ಮುಖ್ಯ ಕಾರ್ಯ, ಅನಿವಾರ್ಯ ಕಾರ್ಯ ಯಾವುದು ಅಂದರೆ ಈ ಆವರಣವನ್ನು ಸರಿಸುವಂಥದ್ದು, ಅನಾವರಣಗೊಳಿಸುವಂಥದ್ದು. ಅದೇ ಗುರುವಿನ ಕಾರ್ಯ. ಪ್ರತಿಯೊಬ್ಬನಿಗೂ ಕೂಡ ಅವನೊಳಗೆ ದಿವ್ಯತೆ ಇದೆ, ಅವನೊಳಗೆ ಶ್ರೇಷ್ಠತೆ ಇದೆ, ಅವನೊಳಗೆ ಆನಂದದ ಕಡಲೆ ಇದೆ, ಅವನೊಳಗೆ ಅದ್ಭುತವಾದದ್ದೆಲ್ಲ ಇದೆ. ಆದರೆ ಅನಾವರಣ ಆಗಿಲ್ಲ ಅಂತ, ಮರೆ ಇದೆ ಅಂತ. ತೆರೆದು ಕೊಡಬೇಕು ಅದನ್ನು. ಗುರು ಬೇಕು ಅದಕ್ಕಾಗಿ. ಹಾಗಾಗಿ ಎಲ್ಲ ದೇವತೆಗಳಿಗಿಂತ ಮೇಲೆ ಗುರುವಿನ ಸ್ಥಾನವೂ ಕೂಡ ಹಾಗೆ. ಭ್ರೂಮಧ್ಯೆ ದ್ವಿದಲಾಂಬು ಜನ್ಮನಿ ಶುಭೆ ವೀರಾಸನಾಧ್ಯಾಸಿತ ಜಾನ್ಮಾಸಕ್ತಕರ ಪರತ್ತಚಕರೆ ವಿಜ್ಞಾನ ಮುದ್ರಾಂಕಿತ ಗೋಪಿ ಚಂದನ ಭಸ್ಮಭೂಷಿತ ವಪು ರುದ್ರಾಕ್ಷ ಮಾಲಿ ಮುಹು ಧ್ಯೇಯ ಶ್ಯಾಮರುಚಿ ಪ್ರಸನ್ನವದನ ಸರ್ವೇಶ್ವರ ಶ್ರೀ ಗುರು. ನಮ್ಮ ಪರಂಪರೆಯಲ್ಲಿರತಕ್ಕಂಥ ಒಂದು ಗುರುಧ್ಯಾನದ ಶ್ಲೋಕ ಇದು. ಅದ್ಭುತವಾಗಿರುವಂಥ ಶ್ಲೋಕ ಅದು. ಒಂದು ಎಲ್ಲಿದ್ದಾನಂತಂದರೆ ಎಲ್ಲ ದೇವತೆಗಳಿಗಿಂತ ಮೇಲೆ ಭೂಮಧ್ಯದಲ್ಲಿ, ಆಜ್ಞಾಚಕ್ರದಲ್ಲಿ, ಭೂಮಧ್ಯೆ ದ್ವಿದಲಾಂಬು ಜನ್ಮನಿ, 2 ದಳದ ಕಮಲ ಆಜ್ಞಾಚಕ್ರದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಅಂತ ಒಂದು ಪ್ರಕೃತಿ, ಒಂದು ಪುರುಷ, 2 ದಳದ ಕಮಲ ಅದಿರ್ತಕ್ಕಂಥದ್ದು. ದ್ವಿದಲಾಂಬು ಜನ್ಮನಿ ಶುಭೆ ವೀರಾಸನಾಧ್ಯಾಸಿತ. ವೀರಾಸನದಲ್ಲಿ ನಮ್ಮ ರಾಮದೇವರಿದ್ದಾರೆ ನೋಡಿ, ಅದು ವೀರಾಸನ ಅದು ಅಂತ. ಎಡಗಾಲ ಮೇಲೆ ಬಲಗಾಲ ಇರತಕ್ಕಂಥದ್ದು. ಅಂಥ ವೀರಾಸನದಲ್ಲಿ ಕಂಗೊಳಿಸ್ತಾನಂತೆ ಗುರು. ಜಾನ್ಮಾಸಕ್ತ ಕರಹ, ರಾಮದೇವರ ಹಾಗೆ ಅದು ಕೂಡ. ಒಂದು ಕೈ ಹೀಗಿದೆ ಅಂತ, ಇನ್ನೊಂದು ಕೈ ಪರತ್ರ ಚಕರೆ ವಿಜ್ಞಾನ ಮುದ್ರಾಂಕಿತ. ರಾಮದೇವರದ್ದು ತದ್ರೂಪದು. ಗುರುವೇ ರಾಮನೆಂದರೆ ಅಂತ. ರಾಮನೊಬ್ಬ ಮಹಾನಾಯಕ, ಅವತಾರ ಪುರುಷ. ಆದರೆ ನಮ್ಮ ಮಠದಲ್ಲಿ ರಾಮ ಬಂದು ನೆಲೆಸಿರ್ತಕ್ಕಂಥದ್ದು ಗುರುವಾಗಿ ಅಂತ. ಈ ಮುದ್ರೆ ಇದೆಯಲ್ಲ, ಬೋಧ ಮುದ್ರೆ, ಅದು ಗುರುತ್ವವನ್ನು ತೋರಿಸ್ಕೊಡ್ತಕ್ಕಂಥದ್ದು. ಹಾಗಾಗಿ ಜನ್ಮಾಸಕ್ತ ಕರಹ
ಪರತ್ರಚಕರೇ ವಿಜ್ಞಾನ ಮುದ್ರಾಂಕಿತ ಗೋಪೀಚಂದನ ಭಸ್ಮಭೂಷಿತ ವಪು. ಅದು ಕೂಡ ನಮ್ಮ ಪರಂಪರೆಯೇ. ಗೋಪೀಚಂದನ ಮತ್ತು ಭಸ್ಮ ಎರಡು ಮಿಶ್ರಿತವಾಗಿ ನಾವು ಧಾರಣೆ ಮಾಡುವಂಥದ್ದು. ಕೇವಲ ಭಸ್ಮ ಮಾತ್ರವಲ್ಲ, ಕೇವಲ ಗೋಪೀಚಂದನವೂ ಅಲ್ಲ. ಕೇವಲ ಭಸ್ಮ ಅದು ಶೈವ, ಕೇವಲ ಗೋಪೀಚಂದನ ಅದು ವೈಷ್ಣವ. ಇದು ಎರಡೂ ಕೂಡ ಹೌದು ಅಂತ. ಶೈವವೂ ಕೂಡ ಹೌದು, ವೈಷ್ಣವವೂ ಕೂಡ ಹೌದು ಅಂತ. ಎರಡನ್ನೂ ಮಿಶ್ರ ಮಾಡಿ ನಾವು ಧಾರಣೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಭಾಗವತ ಸಂಪ್ರದಾಯ. ನಮ್ಮದು ಏಕಾದಶಿ ಆಚರಣೆ ಇದೆ ನಮ್ಮಲ್ಲಿ. ವಿಷ್ಣುವಿನ ಉಪಾಸನೆ ವಿಶೇಷವಾಗಿ ಮಾಡ್ತೇವೆ ನಾವು. ಶಿವನಂತೂ ಇದ್ದೇ ಇದ್ದಾನೆ, ಚಂದ್ರಮೌಳೀಶ್ವರ. ಹಾಗಾಗಿ ಅಂತಹ ಗೋಪೀಚಂದನ ಭಸ್ಮಭೂಷಿತ ವಪುಹು ರುದ್ರಾಕ್ಷ ಮಾಲಿ, ಕೊರಳಲ್ಲಿ ರುದ್ರಾಕ್ಷ ಮಾಲೆ. ಮುಹು ಧ್ಯೇಯ, ಮತ್ತೆ ಮತ್ತೆ ಧ್ಯಾನ ಮಾಡಬೇಕು ಅವನನ್ನು. ಎಲ್ಲ ಒಂದ್ಸಾರಿ ನೆನಪು ಮಾಡಿದರೆ ಸಾಲದು ಅಂತ, ಪುನಃ ಪುನಃ ಧ್ಯಾನ ಮಾಡಬೇಕು ಅಂತ. ಶ್ಯಾಮ ರುಚಿ, ಶ್ಯಾಮಲ ಕಾಂತಿ. ರಾಮನದ್ದು ಕೂಡ ಶ್ಯಾಮಲ ಕಾಂತಿಯೇ. ನೀಲ ಸರೋಜ ಕೋಮದ ರುಚಿಂ, ಅದೇ ಕಾಂತಿ ಅವನದ್ದು ಅಂತ. ಪ್ರಸನ್ನ ವದನಃ. ಕೆಲವರಿಗೆ ಭಾವನೆ ಇರ್ತದೆ ಗುರು ಅಂದರೆ ನಗಲೇಬಾರದು ಜೀವನದಲ್ಲಿ ಅಂತ. ಯಾವಾಗಲೂ ಸಿಟ್ಟು ಮಾಡ್ಕೊಂಡಿರಬೇಕು ಗುರು ಅಂದರೆ. ಹತ್ರ ಹೋಗಲಿಕ್ಕೆ ಭಯ ಆಗಬೇಕು ಅಂತ, ಪ್ರಶ್ನೆ ಕೇಳಲಿಕ್ಕೆ ಭಯ ಆಗಬೇಕು, ಉತ್ತರ ಇಲ್ಲಿಂದ ಇನ್ನೊಂದು. ಗುರು ಅಂದರೆ ಅದು ಸಿಡುಕು ಮುಖ ಮಾತ್ರ ಅಂತ ಅಲ್ಲ ಅದು ಅಂತ. ಪ್ರಸನ್ನವದನಃ, ಅಂತಹ ಪ್ರಸನ್ನವಾದ ಮುಖಮಂಡಲ ಗುರುವಿನದು ಅಂತ. ಅದು ಅನುಗ್ರಹಪ್ರದವಾಗಿರ್ತಕ್ಕಂಥದ್ದು. ಜೀವದ ಒಳಗಿನ ವಿಷಾದವನ್ನು ಕಳೆಯುವ ಪ್ರಸಾದ ಅದು ಗುರುವಿನ ಪ್ರಸನ್ನತೆ ಎನ್ನುವಂಥದ್ದು ಅಂತ. ಹಾಗಾಗಿ ಅಂತಹ ಪ್ರಸನ್ನ ವದನಃ ಸರ್ವೇಶ್ವರ. ನೀವು ಯಾವ ದೇವರನ್ನು ಹೇಳಿ, ಗುರು ಇನ್ನೂ ಮೇಲೆ, ಅದಕ್ಕಿಂತ ಮೇಲೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ಅಂತ. ಅದಕ್ಕಿಂತ ಮೇಲೆ ಅದು. ತಸ್ಮೈ ಶ್ರೀ ಗುರುವೇ ನಮಃ. ಹಾಗಾಗಿ ಅಂತಹ ಗುರುವಿನ ಕಾರ್ಯವೇ ಬೋಧವನ್ನು ಕೊಡುವಂಥದ್ದು. ಬೋಧವನ್ನು ಕೊಡುವುದೇ, ಅರಿವನ್ನು ಕೊಡುವುದೇ ಅನಾವರಣ, ಬೇರೆ ಏನೂ ಇಲ್ಲ. ಅರಿವಿನ ಪ್ರಾಪ್ತಿಯೇ ಅನಾವರಣ, ಜ್ಞಾನವೇ ಅನಾವರಣ, ಅಜ್ಞಾನವೇ ಆವರಣ. ಎಷ್ಟು ತಿಳ್ಕೊಳ್ಳಿ ಅಂತ. ಅಜ್ಞಾನವೇ ಆವರಣ, ಸುಜ್ಞಾನದ ಪ್ರಾಪ್ತಿಯೇ ಅನಾವರಣ. ಈ ಬಾರಿ ಅನಾವರಣ ಚಾತುರ್ಮಾಸ್ಯ. ಇವತ್ತೇನು ಅನಾವರಣ ಅಂತ ಪ್ರಶ್ನೆ ಇತ್ತು. ಇವತ್ತು ಅನಾವರಣದ ಅನಾವರಣ ಅಂತ. ಅನಾವರಣ ಚಾತುರ್ಮಾಸ್ಯದ ಅನಾವರಣ ಇವತ್ತು. ಅದ್ರ ಬಗ್ಗೆ ಹೇಳಬೇಕಲ್ಲ, ಅನಾವರಣದ ಬಗ್ಗೆ ಹೇಳಬೇಕಲ್ಲ, ಅಂಥದ್ದು ಇವತ್ತು ಅಂತ. ಹಾಗಾಗಿ ಬೇರೆ ಏನು ಅನಾವರಣ ಇಲ್ಲ, ಅನಾವರಣದ ಅನಾವರಣ ಮಾಡೋಣ ಇವತ್ತು ಎನ್ನುವ ಒಂದು ಚರ್ಚೆ ಬಂತು. ಹಾಗಾಗಿ ಅನಾವರಣದ ಅನಾವರಣ ಆರಂಭದಲ್ಲಿ ಆಗಿದೆ. ನೀವು ಗಮನಿಸಿದ್ರಿ, ತೆರೆಯನ್ನು ತೆರೆಯಲಾಯಿತು. ತೆರೆಯ ಹಿಂದೆ ಮರೆಯಾಗಿದ್ದದ್ದು ಏನು ಅಂದರೆ ವಜ್ರ, ಅತ್ಯಂತ ಬೆಲೆ ಬಾಳುವಂಥದ್ದು ಅದು ಇದೆ. ಆದರೆ ತೆರೆ ಅದು ಅಡ್ಡಲಾಗಿದೆ. ಹಾಗಾಗಿ ನಮಗದು ಗೋಚರವಾಗ್ತಾ ಇಲ್ಲ. ಪ್ರತಿಯೊಬ್ಬನೂ ಕೂಡ ವಜ್ರದ ಗಣಿಯೇ ಹೌದು. ಯಾರು ವಜ್ರದ ಗಣಿ ಎಲ್ಲ ಹೇಳಿ, ನೀವೆಲ್ಲರೂ ಕೂಡ ವಜ್ರದ ಗಣಿಗಳೇ ಹೌದು. ನೀವೆಲ್ಲ ರತ್ನದ ಖಜಾನೆಯೇ ಹೌದು. ಒಂದೇ ಒಂದು ಸಣ್ಣ ಟೆಕ್ನಿಕಲ್ ಸಮಸ್ಯೆ ಅಂದರೆ ನಿಮ್ಗದು ಗೊತ್ತಿಲ್ಲ ಅಂತ. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ. ಆ ರತ್ನ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ. ಆ ರತ್ನ ಇದೆ ಅಂತ ಗೊತ್ತಾದರೆ, ಎಲ್ಲಿದೆ ಅಂತ ಗೊತ್ತಾದರೆ, ಅಲ್ಲಿಗೆ ಹೇಗೆ ಹೋಗಬೇಕು ಅಂತ ಗೊತ್ತಾದರೆ, ನಿಮ್ಮಂಥ ಶ್ರೀಮಂತರು ಬೇರೆ ಯಾರೂ ಇಲ್ಲ. ನೀವೇ ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತರು. ಆದರೆ ಒಂದು ಸಣ್ಣ ಕೆಲಸ ಏನು ಅಂದರೆ ಆ ತೆರೆ ತೆರೆಯುವಂಥದ್ದಿದೆ ಅಂತ. ಹಾಗಾಗಿ ಈ ಚಾತುರ್ಮಾಸ್ಯ ಅದನ್ನು ಮಾಡಲಿ, ಈ ಮಠ ಅದನ್ನು ಮಾಡಲಿ, ಈ ತಲೆಮಾರು ಅದನ್ನು ಮಾಡಲಿ ಎಂಬುದಾಗಿ ನಾವು ಆಶಿಸುವಂಥದ್ದು. ಹಾಗಾಗಿ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಅನೇಕ ಅನಾವರಣಗಳಾಗಲಿ. ಇದು ಕೂಡ ಅನಾವರಣವೇ. ಈಗ ಆ ಗುರುವಿನ ಶ್ಲೋಕ ನಾವೇನೋ ನೆನಪು ಮಾಡಿಕೊಂಡು ಧ್ಯಾನ ಶ್ಲೋಕ, ಅದು ಇದೊಂದು ಪ್ರಥಮ. ಅದು ನಮ್ಮ ಪರಂಪರೆಯಲ್ಲಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. 3 ಶ್ಲೋಕಗಳಿದೆ. ಇದೇ ರೀತಿ 2 ಶ್ಲೋಕಗಳಿದ್ದಾವೆ. ಗುರುವಿನ ಒಂದು ಮಾನಸ ಪೂಜೆ ಅದು 2ನೇ ಶ್ಲೋಕ. 3ನೇ ಶ್ಲೋಕ ಅದರ ಆಚೆಯದ್ದು ಪೂಜೆಯನ್ನೆಲ್ಲ ದಾಟಿರ್ತಕ್ಕಂಥದ್ದು. ಹಾಗಾಗಿ ಆ 3 ಗುರುಸ್ತುತಿಗಳು. ಈ 1ನೇದು ಗುಟ್ಟು ರಟ್ಟು ಮಾಡಿ ಆಯ್ತು. ನಾವು ಇವತ್ತು ನಿಮ್ಮೆಲ್ಲರನ್ನು ಕೂರಿಸ್ಕೊಂಡು ಆ ಗುರುವನ್ನು ಸ್ಮರಣೆ ಮಾಡಿ ಭಾವಿಸಿ ಆಯಿತು. ಅದು ಅನಾವರಣವೇ, ಅದು ಬೇರೆ ಏನೋ ಅಲ್ಲದು ಅಂತ. ಇಂಥ ಅನೇಕ ಅನಾವರಣಗಳಾಗಬೇಕು ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಅಂತ ನೀವು ಕೈ ಜೋಡಿಸ್ಬೇಕು. ಏನೆಲ್ಲ ಆಗಬೇಕು ಅಂತಂದರೆ, ನಮ್ಮ ಮಠದಲ್ಲಿಯೇ ಅದ್ಭುತವಾದ ಅನೇಕ ಸಂಗತಿಗಳು ಅನಾವರಣವಾಗದೇ ಇವೆ. ಇವತ್ತು ಈಗ ನಾವು ಪೀಠಕ್ಕೆ ಬರುವ ಸಮಯದ ನೆನಪು ಮಾಡಿಕೊಂಡ್ರೆ
ನಮ್ಮ ಮಠ ಅಂತಲೇ ಗೊತ್ತಿಲ್ಲ ಗೊತ್ತಿದೆ ಎರಡರ ಮಧ್ಯದಲ್ಲಿ ಅಂತ ನಾವು ಸ್ಥಿತಿ ಇದನ್ನು ಗಮನಿಸ್ತಿದ್ದೇವೆ ಅನೇಕರಿಗೆ ಅಂತ. ನಮ್ಮ ಮಠವೂ ಎಲ್ಲೋ ಒಂದು ಕಡೆ ಉಂಟಂತೆ ಅಂತ ಅನ್ನೋ ಭಾವನೆ ಇತ್ತು ಅಂತ ಶಿಷ್ಯ ಭಕ್ತರಲ್ಲಿ ಅಂತ. ಹೊರಗಡೆ ಗೊತ್ತೇ ಇಲ್ಲ ಅನ್ನುವಂಥ ಒಂದು ವಾತಾವರಣ. ಆದರೆ ಇವತ್ತು ಅಂಥ ಸ್ಥಿತಿ ಇಲ್ಲ. ಅದಕ್ಕೂ ಅರ್ಥ ಇದೆ, ಇದಕ್ಕೂ ಅರ್ಥ ಇದೆ. ಅದನ್ನು ಅಳಿಬೇಡಿ ಯಾವುದೇ ಕಾರಣಕ್ಕೂ. ಒಂದು 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 ವಿಷಯ ಗುಟ್ಟಾಗಿದ್ದು ಅದಕ್ಕೂ ಕಾರಣ ಇರ್ತದೆ, ವ್ಯಕ್ತವಾದ ಅದಕ್ಕೂ ಕೂಡ ಕಾರಣ ಇರ್ತದೆ. ಹಾಗೆ ಅದನ್ನು ಅಳಿಯುವಂಥದ್ದು ಏನೂ ಇಲ್ಲ. ಆದರೆ ಇವತ್ತು ಮಠ ಚಿರಪರಿಚಿತ, ಎಲ್ಲರಿಗೂ ಮಠದ ಬಗ್ಗೆ ಗೊತ್ತಿದೆ, ಮಠದ ಗುರುಗಳ ಬಗ್ಗೆ ಗೊತ್ತಿದೆ, ಕಾರ್ಯಕ್ರಮಗಳ ಬಗ್ಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ ಅಂತ ಅನಿಸಿದೆ ಅಂತ. ಮಠವ ಗೊತ್ತು ನನಗೆ ಅಂತ ಅನ್ನೋ ಹಾಗಾಗ್ತದೆ ಅಂತ. ಆದರೆ ಗೊತ್ತಿಲ್ಲದ ಅನೇಕ ಸಂಗತಿಗಳು ಮಠದಲ್ಲಿ ಅದರ ಗರ್ಭದಲ್ಲಿ ಹುದುಗಿವೆ. ಅವೆಲ್ಲ ಹೊರಗೆ ಬರುವಂತೆ ಆಗಬೇಕು. ಅವೆಲ್ಲವೂ ಅನ್ನದಿದ್ದರೂ ಒಂದಿಷ್ಟಾದರೂ ಕೂಡ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಹೊರಗೆ ಬರುವಂತೆ ಆಗಬೇಕು ಅಂತ. ಇದಕ್ಕೆ ನೀವು ಶ್ರಮಿಸಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಮುಂದೆ ಹೇಳ್ತಾ ಇರುವಂಥದ್ದು. ಎಲ್ಲ ಅನಾವರಣಗಳು ನಮ್ಮ ಕಾರ್ಯ ಅಲ್ಲ, ನೀವೆಲ್ಲ ಕೈ ಜೋಡಿಸ್ಬೇಕಾಗ್ತದೆ ಅಂತ ನಾವು ನಿಮಗೆ ದಿಗ್ದರ್ಶನ ಮಾಡ್ತಾ ಇರುವಂಥದ್ದು ಅಂತ. ಹಾಗಾಗಿ ನೀವ್ಯಾರು ವಿಶೇಷವಾದ ಹೊಣೆಗಾರಿಕೆಯಲ್ಲಿ ಇದ್ದೀರಿ ಮಾತ್ರವಲ್ಲ, ಯಾರು ಹೊಣೆಗಾರಿಕೆಯಲ್ಲಿ ಇಲ್ಲ, ಎಲ್ಲರಿಗೂ ಸೇರಿ ಈ ಜವಾಬ್ದಾರಿ ಇರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲ ಸೇರಿ ಮಠವೆಂಬ ಸಮುದ್ರದ ಆಳದ ರತ್ನಗಳನ್ನು ಅನಾವರಣ ಮಾಡೋಣ ಅಂತ. ಹಾಗೆ ಸಮಾಜದಲ್ಲಿ ಕೂಡ ಅನಾವರಣಗೊಳಿದ ಅನೇಕ ಸಂಗತಿಗಳಿರ್ಬೋದು ಅಂತ, ಅದ್ಭುತವಾದ ಸಂಗತಿಗಳಿರ್ಬೋದು, ಅವು ಅನಾವರಣಗೊಳ್ಳಬೇಕು. ವ್ಯಕ್ತಿಗಳಿರ್ಬೋದು, ಎಲೆಮರೆಯ ಕಾಯಿಗಳು, ಬಹುಮೂಲ್ಯ ನಿಧಿಗಳು, ಅವು ಅವರು ಮಠಕ್ಕೆ ತುಂಬ ಸೇವೆ ಮಾಡಿರ್ಬೋದು, ಸಮಾಜಕ್ಕೆ ತುಂಬ ಸೇವೆ ಮಾಡಿರ್ಬೋದು, ಅಲ್ಲ ವೈಯಕ್ತಿಕವಾಗಿ ತಮ್ಮಷ್ಟಕ್ಕೆ ತಾವು ಸಾಧನೆ ಮಾಡಿ ಗುರಿ ಮುಟ್ಟಿರ್ಬೋದು ಯಾವುದೋ ಒಂದು ವಿಷಯದಲ್ಲಿ. ಅಂತಹ ರತ್ನಗಳನ್ನು ಅನಾವರಣಗೊಳಿಸುವಂಥದ್ದು ಅದು ಕೂಡ ನಡೀಬೇಕು ಈ ಚಾತುರ್ಮಾಸ್ಯದ ಅವಧಿಯಲ್ಲಿ. ಹಾಗೆ ವಿಶ್ವವಿದ್ಯಾಪೀಠ ಇಲ್ಲಿ ಅನೇಕ ಕಾರ್ಯಗಳು ನಡೆದಿದ್ದಾವೆ, ಆದರೆ ಅನಾವರಣಗೊಂಡಿಲ್ಲ. ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಅವೆಲ್ಲ ಅನಾವರಣಗೊಳ್ಳಬೇಕು. ಅದಕ್ಕಾಗಿ ನೀವೆಲ್ಲರೂ ಕೂಡ ಶ್ರಮಿಸಬೇಕು ಅಂತ. ನೀವೆಲ್ಲ ನಮ್ಮ ಕಣ್ಣಾಗಿ, ಕೈಯಾಗಿ, ಕಾಲಾಗಿ ಕೆಲಸ ಮಾಡಬೇಕು. ಈ ವಿಷಯದಲ್ಲಿ ಹುಡುಕಬೇಕು. ನೀವು ಇಂಥದ್ದು ಎಲ್ಲಿದೆ ಅಂತ, ಏನಿದೆ ಸಮಾಜಕ್ಕೆ ಉಪಯೋಗ ಆಗುವಂಥದ್ದು, ಸಮಾಜಕ್ಕೆ ಸಲ್ಲುವಂಥದ್ದು. ಜನರು ಅದನ್ನು ನೋಡಿ ಆಶ್ಚರ್ಯವೂ ಪಡಬೇಕು, ಸಂತೋಷವೂ ಪಡಬೇಕು, ಅವರಿಗೆ ಉಪಯೋಗ ಆಗಬೇಕು. ಸುಮ್ಮನೆ ಆಶ್ಚರ್ಯಪಡಿಸೋದಕ್ಕೇನು ದೊಡ್ಡ ಅರ್ಥ ಇಲ್ಲ. ಆದರೆ ಆಶ್ಚರ್ಯಪಟ್ಟಿದ್ದು ಲಾಭ ಆಗುವಂತೆ ಇರಬೇಕು ಅಂತ. ಹಾಗಾಗಿ ಅಂಥದ್ದನ್ನು ನೀವು ಹುಡುಕಿ ಅಂತ. ನೀವು ಈಗ 12 ಬಾರಿ ಸನ್ಮಾನ ಆದವರಿಗೆ 13ನೇ ಬಾರಿ ಸನ್ಮಾನ ಮಾಡಲಿಕ್ಕೆ ಇಲ್ಲಿ ಕರ್ಕೊಂಡು ಬರಬೇಡಿ. ಮತ್ತು ಬೇಕಾದ್ರೆ ಮಾಡೋಣ, ಅವರಿಗೆ ಬೇಡ ಅಂತಲ್ಲ, ಸನ್ಮಾನ ಆದವರಿಗೂ ಸನ್ಮಾನ ಮಾಡೋ ಕಾರ್ಯಕ್ರಮ ಒಂದು ಇಟ್ಕೊಳ್ಳೋಣ ಬೇಕಾದರೆ. ಆದರೆ ಈ ಬಾರಿ ಅದೆಲ್ಲ ಎಲೆಮರೆಯ ಕಾಯಿಗಳು ಅಂತ, ಈವರೆಗೆ ಹೊರಗೆ ಬಾರದವರು ಅಂತ. ಹೆಚ್ಚು ಜನರಿಗೆ ಅವರ ಪರಿಚಯ ಇಲ್ಲ, ಅಥವಾ ಆ ವಿಷಯದ ಪರಿಚಯ ಇಲ್ಲ, ಆ ಸಂಗತಿ ಗೊತ್ತಿಲ್ಲ. ಅಂಥ ಸಂಗತಿಗಳು ಕೂಡ ಇರ್ತವೆ. ನಿಮ್ಮ ಊರಲ್ಲಿರ್ಬೋದು, ಅದು ಮಠಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಸಂಬಂಧಪಡದೇ ಇರ್ಬೋದು, ಆದರೂ ಸಮಾಜಕ್ಕೆ ಉಪಯೋಗ ಆಗುವಂಥದ್ದಾಗಿರ್ಬೋದು. ಅಂಥದ್ದನ್ನೆಲ್ಲ ಅನಾವರಣಗೊಳಿಸುವ ಸಲುವಾಗಿ ನಾವೆಲ್ಲ ಒಂದು ಪ್ರಯತ್ನಶೀಲರಾಗೋಣ. ಈ ಇಡೀ ಚಾತುರ್ಮಾಸ್ಯವನ್ನು ಅದಕ್ಕೆ ನಾವು ಸಮರ್ಪಿತ ಮಾಡೋಣ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಯಾಕೆಂದರೆ ಇದು ಯಾವುದನ್ನು ಕೂಡ ನಮ್ಮ ಚಾತುರ್ಮಾಸ್ಯ ಸಮಿತಿ ಅಧ್ಯಕ್ಷರು ತಮ್ಮ ಪ್ರಾರ್ಥನೆಯಲ್ಲಿ ಸಮಾವೇಶಗೊಳಿಸಲಿಲ್ಲ. ಈ ಅನಾವರಣಗೊಳಿಸಬೇಕಾದ ಸಂಗತಿಗಳನ್ನು ನಾವು ಹೇಳಿದ್ವಲ್ಲ, ಇದು ಯಾವುದನ್ನು ಅವರು ಉಲ್ಲೇಖ ಮಾಡಲಿಲ್ಲ. ನಮ್ಮ ಚಾತುರ್ಮಾಸ್ಯ ಸಮಿತಿಯ ಅಧ್ಯಕ್ಷರು ಅವರು ಒಂದೇ ಒಂದು ಸಂಗತಿ ಉಲ್ಲೇಖ ಮಾಡಿದ್ದು, ಅದೇನು ಅಂದರೆ ನಮ್ಮ ಆತ್ಮದ ಅನಾವರಣ ಆಗಬೇಕು ಈ ಚಾತುರ್ಮಾಸ್ಯದ ಸಮಯದಲ್ಲಿ. ನಮಗೂ ತುಂಬ ಸಂತೋಷ ಆಯಿತು. ಯಾಕೆಂದರೆ ಈ ಬೇಡಿಕೆ ತುಂಬ ಅಪರೂಪದಲ್ಲಿ ಬರುವಂಥದ್ದು. ನಮ್ಮ ಕಿವಿಗೆ ಅದು ಜೇನು ಸುರದಂತೆ ಆಗುವಂಥ ಬೇಡಿಕೆ, ಅದು ಅಮೃತ ಸುರದಂತೆ ಆಗುವ ಬೇಡಿಕೆ. ಆದರೆ ಬಹಳ ದುರ್ಲಭ ಅಂತ. ಚಿಕ್ಕ ಚಿಕ್ಕದನ್ನೇ ಸಮಾಜ ಬಯಸ್ತದೆ ಅಂತ, ಕ್ಷುದ್ರವಾಗಿದ್ದು ಇನ್ಯಾರಾದ್ರೂ ಮಾಡ್ಬೋದು ಅದನ್ನು ಅಂತ. ಅದನ್ನು ಮಾಡಲಿಕ್ಕೆ ಒಂದು ಪೀಠವ ಗುರುಗಳು ಬೇಕಾಗಿಲ್ಲ ಅಂತ, ಯಾರು ಬೇಕಾದರೂ ಮಾಡ್ಬೋದು ಅಂತ. ಅಂಥದ್ದನ್ನೇ ಸಮಾಜ ಬಯಸುವಂಥದ್ದು. ಆದರೆ ನಿಜವಾಗಿ ಏನನ್ನು ಬಯಸಬೇಕೋ ಅದನ್ನು ಬಯಸಬೇಕು ಅಂತ. ಹಾಗಾಗಿ ಆ ಒಂದು ಬೇಡಿಕೆ ಇದೆಯಲ್ಲ ತುಂಬ ಮಹತ್ವದ್ದದು ಅಂತ. ಆತ್ಮದ ಅನಾವರಣ ಆಗಬೇಕು, ಆತ್ಮದ ಹಾದಿ ಸಿಗಬೇಕು, ಶಿಷ್ಯ ವರ್ಗಕ್ಕೆ ಪರಮಾತ್ಮನ ಹಾದಿ ಸಿಗಬೇಕು, ತುಂಬ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಆ ದಿಕ್ಕಿನಲ್ಲಿ ಕೂಡ ಕಾರ್ಯಗಳು ಆಗಲಿಕ್ಕಿವೆ, ಪ್ರಯತ್ನಗಳು ನಡೀಲಿಕ್ಕಿವೆ.
ಮಾಡೋಣ ಅದನ್ನು. ಈಗಾಗಲೇ ಒಬ್ಬ ಶಿಷ್ಯ ಒಂದು ಬೇಡಿಕೆಯನ್ನು ಮುಂದಿಟ್ಟಿದ್ದಾನೆ. ಅದೇನೆಂದರೆ, ಕಾಲದ ಬಗ್ಗೆ ಮಹಾಭಾರತ ಹೇಳುವಂಥ ಕೆಲವು ಮಾತುಗಳನ್ನು ಮುಂದಿಟ್ಟು ಇದರ ಮೇಲೆ ಮಾತಾಡಿದ್ದು. ಆಮೇಲೆ ಇನ್ನೊಂದು ಭಗವದ್ಗೀತೆಯ ಕೆಲವು ಪಂಕ್ತಿಗಳನ್ನು ಮುಂದಿಟ್ಟು ಈ ಸಂಗತಿಗಳ ಬಗ್ಗೆ ಕೂಡ ಪ್ರವಚನ ಆಗಬೇಕು ಎಂಬುದಾಗಿ ಶಿಷ್ಯರೊಬ್ಬರ ಬೇಡಿಕೆ. ಆ ಶಿಷ್ಯರನ್ನು ಅನಾವರಣ ಮಾಡ್ತೇವೆ, ಅದು ಯಾರು ಅಂತ ಗೊತ್ತೇನಿಲ್ಲ, ಇವತ್ತು ಮಾಡಬೇಕಾಗಿಲ್ಲ, ಬಂದಿದೆ ಅಂತ. ಹಾಗಾಗಿ ಅದೆಲ್ಲ ಆ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಇತ್ತೀಚೆಗೆ ಜೀವಯಾನದ ಒಂದು ಪ್ರವಚನ ಆಯಿತು, ಜೀವಯಾನ ಎಂಬ ಶೀರ್ಷಿಕೆಯ ಒಂದು ಪ್ರವಚನ ಆಯಿತು. ಆ ಪ್ರವಚನ ಏನದು ಅಂದರೆ, ಅದು ಅದಕ್ಕೆ ಇರ್ತಕ್ಕಂಥದ್ದು ಅಂತ. ಆತ್ಮಮಾರ್ಗವನ್ನು ತೆರೆದು ತೋರುವ ಸಲುವಾಗಿ, ಆ ಕಡೆಗೆ ಗಮನ ಸೆಳೆಯುವ ಸಲುವಾಗಿ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಅದು ಅತ್ಯಂತ ಪ್ರಧಾನವಾಗಿ ಆಗಬೇಕಾಗಿರ್ತಕ್ಕಂಥದ್ದು. ಗುರುಗಳ ಉಪಯೋಗವನ್ನು ಎಮ್ಮೆಗೆ ಬಂದ ಜ್ವರವನ್ನು ಗುಣ ಮಾಡುವುದಕ್ಕೆ ಸೀಮಿತ ಮಾಡಬಾರದು ನಾವು. ಇದು ಸರಿಯಾದ ಉದಾಹರಣೆ ಅಂತ ಅನಿಸ್ತದೆ ನಮಗೆ ಅಂತ. ಅದಕ್ಕಲ್ಲೇ ಪಶುವೈದ್ಯರು ಇರ್ತಾರೆ ಹತ್ತಿರದಲ್ಲಿ, ಸಾಕಾಗ್ತದೆ ಅಂತ. ಬೇಕೇ ಬೇಕು ಅಂದರೆ ಎಮ್ಮೆಯನ್ನು ನಾವು ಅವಗಣನೆ ಮಾಡುವಂಥದ್ದಲ್ಲ, ಅದಕ್ಕೊಂದು ಸ್ಥಾನ ಇದೆ ಸೃಷ್ಟಿಯಲ್ಲಿ, ಸ್ಥಾನ ಇಲ್ಲ ಅಂತಲ್ಲ. ಬೇಕೇ ಬೇಕು ಅಂದರೆ ಆಶೀರ್ವಾದ ಕೇಳ್ಕೊಂಡು ಹೋಗುವಾಗ ಮನಸ್ಸಲ್ಲಿ ಭಾವಿಸಿದ್ರೆ ಸಾಕು ಅದನ್ನು, ಒಂದು ಜೀವಕಾರುಣ್ಯ ಅಂತ. ಆದರೆ ಅತಿ ಮುಖ್ಯವಾಗಿ ಏನನ್ನು ಕೇಳಬೇಕು, ಯಾವುದೊಂದನ್ನು ಕೇಳಿದ್ರಿಂದ ಎಲ್ಲವೂ ನಮಗೆ ಸಿಕ್ಕಿದಂತೆ ಆಯಿತು ಅಂಥದ್ದು. ಸಮುದ್ರದಲ್ಲಿ ತೆರೆ ಬಂದ ಹಾಗೆ ಬೇಡಿಕೆಗಳು ಮುಗೀತು ಅಂತ ಇಲ್ಲ, ಒಂದಾದ ಮೇಲೆ ಒಂದು ಬರ್ತಾ ಇರ್ತದೆ. ಸುಖ ಸಿಕ್ಕಿತು ಅಂದರೆ ಯಾವುದೋ ಒಂದು ಬೇಕು ಅಂತ ತುಂಬ ಆಸೆ ಪಟ್ಟಿರ್ತೇವೆ, ಪ್ರಯತ್ನ ಮಾಡ್ತಾ ಇರ್ತೇವೆ ನಾವು. ಅದು ಸಿಕ್ಕಿತು ಅಂದರೆ ಮುಗೀತು ಅಂತ ಅಂದ್ಕೊಂಡಿರ್ತೇವೆ ನಾವು, ಅದು ಮುಗಿಯೋದೇ ಇಲ್ಲ. ಅದು ಸಿಕ್ಕಿದ ಮೇಲೆ 1-2 ದಿವಸ 4 ದಿವಸ ಕಳೆದ್ಮೇಲೆ ಬೇರೆ ಏನೋ ನೆನಪಾಗ್ತದೆ, ಅತೃಪ್ತಿ ಬರ್ತದೆ ಪುನಃ ಅಂತ. ನಮ್ಮ ಉಪಾಧ್ಯಾಯರು ಇದನ್ನು ಪದೇ ಪದೇ ಹೇಳ್ತಾಯಿದ್ರು. ಮೊನ್ನೆ ತಾನೇ ಇವರಿಗೆ ಇಲ್ಲಿದ್ದರು ಶಂಕರಾನಂದ ಜೋಯಿಸರು, ಅವರು ಇದನ್ನು ಯಾವಾಗಲೂ ಹೇಳೋರು. ಒಂದು ಭಾರೀ ಒಂದು ಪ್ರಯತ್ನ ಮಾಡಿ ಅದು ಒಂದನ್ನು ಪಡ್ಕೊಳ್ಳುವಂಥದ್ದು, ಅದು ಸಿಕ್ಕಿದ್ರೆ ಜೀವನವೇ ಧನ್ಯ ಅಂತ, ಇನ್ನೇನು ಬೇಡ ಅಂತ ಅಂದ್ಕೊಳ್ಳೋದು. ಸಿಕ್ಕಿದ ಮೇಲೆ ಒಂದು 4 ದಿವಸಕ್ಕೆ ನಮಗದು ಬೇಜಾರು ಬರ್ತದೆ ಅಂತ, ಅಥವಾ ಬೇರೆ ಕಡೆ ಗಮನ ಹೋಗ್ತದೆ ಅಂತ, ಇನ್ನೇನೋ ಒಂದು ಬೇಕು ಅಂತ ಅನಿಸ್ತದೆ ಅಂತ, ಹುಡುಕಾಟ ಮುಂದುವರಿತದೆ ಅಂತ. ಹಾಗೆ ಸಮುದ್ರದ ತೆರೆಗಳಂತೆ ಈ ಬೇಡಿಕೆಗಳೆಲ್ಲ, ಯಾವುದು ಸಿಕ್ಕಿದರೆ ಎಲ್ಲವೂ ಸಿಕ್ಕಿದಂತೆ ಆಯಿತು, ಮತ್ತೇನೋ ಬೇಕು ಅಂತ ಅನಿಸೋದಿಲ್ವೋ ಅಂಥದ್ದೊಂದನ್ನು ಪಡ್ಕೊಳ್ಳೋ ಸಲುವಾಗಿ ಈ ಚಾತುರ್ಮಾಸದಲ್ಲಿ ಒಂದಿಷ್ಟು ನಾವೆಲ್ಲ ಪ್ರಯತ್ನ ಮಾಡೋಣ. ಆ ದಿಕ್ಕಿನಲ್ಲಿ ಮನಸ್ಸನ್ನು ಮೊದಲು ಹರಿಸೋಣ ಎಂಬುದಾಗಿ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡ್ತೇವೆ. ಇನ್ನು ನಿಮಗೆಲ್ಲ ನಾವು ಮಂತ್ರಾಕ್ಷತೆ ಕೊಡಬೇಕು, ಪಾಪ ನೀವೆಲ್ಲ ಕಾದಿದ್ದೀರಿ. ಈ ಆಶೀರ್ವಚನಕ್ಕಾಗಿ ಎಷ್ಟು ಕಾದಿದ್ದೀರೋ ಒಂಚೂರು ಜಾಸ್ತಿ ನೀವು ಮಂತ್ರಾಕ್ಷತೆಗಾಗಿ ಕಾದಿರ್ತೀರಿ, ನಮಗದು ಗೊತ್ತಿದೆ. ನಿಮ್ಗೆ ಯಾವಾಗಲೂ ಬೇಗ ಸಿಗ್ತದೆ, ಇವತ್ತಿನಷ್ಟು ವಿಳಂಬ ಆಗೋದಿಲ್ಲ. ಆದರೆ ಇವತ್ತು ವಿಳಂಬ ಆಗಿದೆ, ಮುಂದಿನ ವರ್ಷವೂ ವಿಳಂಬ ಆಗ್ತದೆ. ಈ ದಿವಸ ವ್ಯಾಸಪೂರ್ಣಿಮೆ ದಿವಸ ಈಗಲೇ ನಿಮಗೆ ಹೇಳೋದು, ನಿಮಗೆ ಮುಂದಿನ ವರ್ಷವೂ ಕೂಡ ತಡ ಆಗ್ತದೆ, ನೀವು ತಯಾರಾಗಿ ಬನ್ನಿ ಅದಕ್ಕೆ ಅಂತ. ಹುಣ್ಣಿಮೆಯ ವಿಶೇಷ ವ್ಯಕ್ತವಾಗುವಂಥದ್ದು ರಾತ್ರಿಯಲ್ಲಿ ಅಂತ ಅಲ್ವಾ? ಈಗ ಕೆಲವು ದಿನಗಳು ರಾತ್ರಿಗೆ ವಿಶೇಷ, ಕೆಲವು ದಿನಗಳು ಹಗಲಿಗೆ ವಿಶೇಷ. ನವರಾತ್ರಿ ವಿಶೇಷ ಅದು. ನಾವೀಗ ರಾತ್ರಿ ಮಾಡ್ತಾ ಇಲ್ಲ ಅಲ್ವಾ, ಊಟ ತಿಂಡಿಗೆಲ್ಲ ತೊಂದರೆ ಆಗಬಾರ್ದು ಅಂತ ಹೇಳಿ ಹಗಲೇ ನಾವು ಮಾಡುವಂಥ ರಾತ್ರಿ ನವರಾತ್ರಿ ಹಗಲಿಗೆ ಬದಲಾವಣೆ ಮಾಡಿಕೊಡ್ತಾ ಇದ್ದೇವೆ. ರಾತ್ರಿ ವಿಶೇಷ, ನವರಾತ್ರಿ ಹಿಂದೆ ಶಿವರಾತ್ರಿ, ಹಗಲು ಜಾಗರಣೆ ಮಾಡೋದಲ್ಲ, ಹಗಲು ನಿದ್ದೆ ಮಾಡಬಾರದು, ಅದು ಬೇರೆ ವಿಷಯ. ರಾತ್ರಿ ವಿಶೇಷ. ಕೃಷ್ಣಾಷ್ಟಮಿ ರಾತ್ರಿ ವಿಶೇಷ. ಕೃಷ್ಣ ರಾತ್ರಿ ಅವತಾರ ತಾಳಿರಲಿ, ತೊಂದರೆ ಇಲ್ಲ, ನಾನು ಮಧ್ಯಾಹ್ನ ಮಾಡ್ತೇನೆ ಅಂತ ಹೇಳೋ ಹಾಗಿಲ್ಲ. ರಾತ್ರಿ ಮಧ್ಯರಾತ್ರಿ ನೀವು ಪ್ರತೀಕ್ಷೆ ಮಾಡಬೇಕು, ರಾತ್ರಿ ವಿಶೇಷ ಅದು ಅಂತ. ಆ ದಿನ ಇರ್ಬೋದು ಹಾಗೆ ಅದು ಅಂತ. ರಾಮನವಮಿ ಹಗಲು ವಿಶೇಷ, ಯಾಕೆಂದರೆ ಸೂರ್ಯ ನೆತ್ತಿಗೆ ಬಂದಾಗ ರಾಮನ ಆವಿರ್ಭಾವ ಆಗಿರ್ತಕ್ಕಂಥದ್ದು ಅಂತ. ನಡುನೆತ್ತಿಗೆ ಬಂದಾಗ, ನಡು ಮಧ್ಯಾಹ್ನದ ಸಮಯದಲ್ಲಿ ಬೆಳಕೇ ಬೆಳಕು ಎನ್ನುವಂಥ ಹೊತ್ತಿನಲ್ಲಿ ರಾಮನ ಆವಿರ್ಭಾವ ಆಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ಅದು ಹಗಲು ವಿಶೇಷ ಅದು. ಈ ಹುಣ್ಣಿಮೆ ರಾತ್ರಿ ವಿಶೇಷ. ಹುಣ್ಣಿಮೆ ಅಂದರೆ ಆ ಹುಣ್ಣಿಮೆ ಪೂರ್ಣಿಮಾ ಅನ್ನೋ ಶಬ್ದದಿಂದ ಬಂದಿರತಕ್ಕಂಥದ್ದು. ಹುಣ್ಣಿಮೆ ಅನ್ನೋ ಶಬ್ದ, ಮಾ ಅಂದರೆ ಚಂದ್ರ, ಅದು ಪೂರ್ಣಿಮಾ ಅಂದರೆ ಏನು, ಆ ಚಂದ್ರ ಪೂರ್ಣ ಆಗ್ತಾನೆ ಅಂತ. ಅದು ನಿಮಗೆ ಯಾವಾಗ ಅನುಭವಕ್ಕೆ ಬರುವಂಥದ್ದು? ರಾತ್ರಿ ನಿಮ್ಗೆ ಅನುಭವಕ್ಕೆ ಬರುವಂಥದ್ದು. ಹುಣ್ಣಿಮೆ ಚಂದ್ರನ ನೋಡಿದೆ ಅಂತ ಮಧ್ಯಾಹ್ನ ಹೇಳೋದಿಲ್ಲ ಯಾರು ಕೂಡ. ಒಂದು ವೇಳೆ ಚಂದ್ರ ಕಂಡರೂ ಕೂಡ ಸಂಜೆ ರಾತ್ರಿ ಅದಕ್ಕೆ ವಿಶೇಷ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಬಹುಶಃ ನಿಮಗೆ ಈ ವ್ಯಾಸ ಮಂತ್ರಾಕ್ಷತೆ ಸೂರ್ಯಾಸ್ತದ ಬಳಿಕವೇ ಸಿಗಬೇಕು ಅಂತ, ಸಂಜೆ ಆದಮೇಲೆ ಸಿಗಬೇಕು ಅನ್ನೋದೇ ಅದು ದೇವರ ಇಚ್ಛೆ ಅಂತ ನಾವು ಅಂದ್ಕೊಳ್ತೇವೆ ನಾವು. ಅದು ಇರುವುದು ಕೂಡ ಹಾಗೇನೆ. ಕಳೆದ ವರ್ಷ ಕೂಡ ನಮ್ಗೆ ಹೇಳಿದ್ವು ಅದನ್ನು. ಹಿಂದಿನ ರಾಘವೇಶ್ವರ ಭಾರತಿಗಳು, ನಾವು 9ನೇವರು ನಮ್ಮ ಪರಂಪರೆಯಲ್ಲಿ.
8ನೇ ರಾಘವೇಶ್ವರ ಭಾರತಿಗಳು 33ನೇವ್ರು ಆಗ್ತಾರೆ. ಇದೇ ಹೆಸರಿನವ್ರು ಒಟ್ಟು 9 ಮಂದಿ ಇದ್ದಾರೆ. ರಾಘವೇಶ್ವರ ಭಾರತಿ ಇದೇ ಹೆಸರಿನವ್ರು 9 ಮಂದಿ ಇದ್ದಾರೆ. ಅವರು 8ನೇವರು. ಅವರು ಬರೆದಿಟ್ಟು ಹೋಗಿದ್ದಾರೆ. ಅವರು ಈ ಚಾತುರ್ಮಾಸ ವ್ರತಾಚರಣೆ, ಆರಾಧನೆ ಇದೆಲ್ಲವನ್ನೂ ಕೂಡ ಬರೆದಿದ್ದಾರೆ. ಅವರು ಬರೆದಾಗ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಕಂಸದಲ್ಲಿ ಸ್ಪಷ್ಟವಾಗಿ ಅವರು ಬರೀತಾರೆ, ಸಂಸ್ಕೃತ ಅಕ್ಷರಗಳು ಕನ್ನಡ ಭಾಷೆ, ಆದರೆ ಸಂಸ್ಕೃತ ಅಕ್ಷರದಲ್ಲಿ ಈಗ ನಿಮಗೆ ಅಭ್ಯಾಸ ಇದೆ, ಬೇರೆ ಥರ ಅಭ್ಯಾಸ ಇದೆ. ಕಂಗ್ಲೀಷ್ ಅಂತ ನೀವೀಗ ಅದನ್ನು ನೀವು ಈಗ ನಿಮ್ಮ ಮೆಸೇಜೆಲ್ಲ ಕಳಿಸುವಾಗ ಬರುವಾಗ ಎಲ್ಲ ಲಿಪಿ ಇಂಗ್ಲೀಷು, ಭಾಷೆ ಕನ್ನಡ ಅಂತ ತುಂಬ ನೀವು ಬಳಕೆ ಮಾಡ್ತಾ ಇರ್ತೀರಿ. ಇದು ಸಂಕರ. ಇದು ಸಂಕರ ಅಲ್ಲ, ಯಾಕೆಂದರೆ ಸಂಸ್ಕೃತ ಕನ್ನಡ ಭಾಳ ಅದು ಹತ್ತಿರ ಇವೆ ಎರಡೂ ಕೂಡ. ಕನ್ನಡದಲ್ಲಿ ಬಹುತೇಕ ಸಂಸ್ಕೃತ ಇರ್ತಕ್ಕಂಥದ್ದು. ಹಾಗಾಗಿ ಕನ್ನಡ ಭಾಷೆ ಸಂಸ್ಕೃತ ಲಿಪಿಯಲ್ಲಿ ಅವರು ಬರೆದಿಟ್ಟಿದ್ದಾರೆ ಅಂತ. ಬರೆದಿಟ್ಟಿದ್ದು ಏನು ಅಂದರೆ, 2ನೇ ಪೂಜೆಯ ಬಳಿಕ ಅಂತ, ಸಾಯಂಕಾಲದ ಪೂಜೆಯ ಬಳಿಕ ವಿಸರ್ಜನೆ ಮಾಡಬೇಕು ಅಂತ. ಈ ಕೃಷ್ಣಾದಿ ದೇವತೆಗಳನ್ನು, ವ್ಯಾಸಪೂಜೆಯಲ್ಲಿ ಆವಾಹನೆಗೊಳ್ಳುವಂಥ ದೇವತೆಗಳನ್ನು 2ನೇ ಪೂಜೆಯ ಬಳಿಕ ಒಂದು ಲಘು ಪೂಜೆ, ಒಂದು ಚಿಕ್ಕ ಪೂಜೆಯನ್ನು ಮಾಡಿ ವಿಸರ್ಜನೆ ಮಾಡಬೇಕು. ಅದಾದ ಬಳಿಕ ವಿಸರ್ಜನೆ ಮಾಡಿದ್ರೆ ನಿಮಗೇನು ಸಿಗೋದೇ ಇಲ್ಲ. ವಿಸರ್ಜನೆ ಮಾಡಿದ ಮೇಲೆ ಪ್ರಸಾದ ಸಿಗುವಂಥದ್ದು ನಿಮಗೆ, ಅದನ್ನೇ ಕೊಡುವಂಥದ್ದು. ಎಲ್ಲಿ ಈ ದೇವತೆಗಳನ್ನ ಗುರುಗಳನ್ನ ಆವಾಹನೆ ಮಾಡಿದೆಯೋ ಆ ತಂಡೂಲವನ್ನೇ ನಿಮಗೆ ಪ್ರಸಾದವಾಗಿ ಮಂತ್ರಾಕ್ಷತೆಯಾಗಿ ಕೊಡುವಂಥದ್ದು. ಅದು ಆಗಬೇಕಾಗಿದ್ದು 2ನೇ ಪೂಜೆ ನಂತರ, ಆಮೇಲೆ ನೀವು ಮಂತ್ರಾಕ್ಷತೆ ಸಿಗಬೇಕು. ಗಡಿಬಿಡಿ ಮಾಡಿದರೆ ವಿನತೆ ಅರುಣನ ಹಾಗೆ ಆಗ್ಬಿಡ್ಬೋದು ಅದು ಅಂತ. ಹಾಗಾಗಬಾರ್ದಲ್ಲ ಅಂತ. ನಿಮಗೆಲ್ಲ ಕಥೆ ಗೊತ್ತಿರ್ಬೋದು ಅಂತ. ಈಗ ನಮ್ಮ ಮಕ್ಕಳಿಗಂತೂ ಚೆನ್ನಾಗಿ ಗೊತ್ತಿರ್ತದೆ, ಪರಂಪರಾ ಗುರುಕುಲದ ಮಕ್ಕಳಿಗೆ ಸರಿಯಾಗಿ ಗೊತ್ತಿರ್ತದೆ ಅಂತ. ಕಶ್ಯಪರ ಪತ್ನಿಯರೇ ಇಬ್ಬರು ಕೂಡ, ಕದ್ರು ಮತ್ತು ವಿನತೆ ಇಬ್ಬರು ಕೂಡ ಕಶ್ಯಪರ ಪತ್ನಿಯರೇ. ಇಬ್ಬರಿಗೂ ಪತಿಯ ಆಶೀರ್ವಾದ ಆಯಿತು, ಸಂತತಿ. 1,000 ಮೊಟ್ಟೆಗಳು ಸಿಕ್ಕುವಂತೆ ಕದ್ರುವಿಗೆ, ಅದರ ಮೂಲಕ ಆಕೆಯ ಸಂತತಿ ಬೆಳೆಯುವಂಥದ್ದು. ವಿನತೆಗೆ 2 ಮೊಟ್ಟೆ ಸಿಕ್ಕಿದ್ದು, ದೊಡ್ಡ 2 ಮೊಟ್ಟೆಗಳು ಸಿಕ್ಕಿದ್ದು ವಿನತೆಗೆ. ಕದ್ರುವಿಗೆ 1000 ಮೊಟ್ಟೆಗಳು ಸಿಕ್ಕವು. ಆ 1000 ಮೊಟ್ಟೆಗಳದ್ದು ಬೇಗ ಅನಾವರಣ ಆಯ್ತಂತೆ. ಅನಾವರಣ ಅಂದರೆ ಏನು? ಮೊಟ್ಟೆ ಒಳಗಿದ್ದಾಗ ಅದು ಆವರಣ, ಮೊಟ್ಟೆ ಅದು. ಆ ಮೊಟ್ಟೆ ಒಡೆಯಿತು, ಅದು ಅನಾವರಣ ಅದು ಅಂತ. ಆ 1000 ಮಕ್ಕಳು ಸರ್ಪಗಳು ಅವೆಲ್ಲವೂ ಕೂಡ ಬೇಗ ಬೇಗ ಹುಟ್ಟಿ ಬಂದವು ಅಂತ. ಆದಿಶೇಷನೋ, ವಾಸುಕಿಯೋ, ತಕ್ಷಕನೋ, ಕರ್ಕೋಟಕನೋ, ಇನ್ನು ಯಾರ್ಯಾರೋ ಎಲ್ಲ ಸರ್ಪಗಳ ಜನ್ಮ ಆಗಿಬಿಟ್ಟಿದೆ. ಈ ವಿನತೆ 2 ಮೊಟ್ಟೆ ಹೊಡಿತಾನೇ ಇಲ್ಲ ಅಂತ. ಸವತಿ ಬೇರೆ, ಕದ್ರು ವಿನತೆಯನ್ನು ಪರಸ್ಪರ ಸವತಿಯರು. ಸವತಿಯ ಮಾತ್ಸರ್ಯ ಒಂದು ಕೆಲಸ ಮಾಡ್ತದಲ್ಲ, ಸ್ವಲ್ಪ ಆಕೆಗೆ ಏನೋ ಕಷ್ಟ ಆಯಿತು ವಿನತೆಗೆ. ಏನು ಮಾಡಿದ್ರು ಈ ಮೊಟ್ಟೆ ಹೊಡೆದು ನನ್ನ ಮಕ್ಕಳು ಇರೋದೇ 2 ಹೊರಗೆ ಬರ್ತಾನೆ ಇಲ್ವಲ್ಲ ಅಂತ. ಕೊನೆಗೊಂದು ದಿನ ಸಹನೆ ಕಡಿಮೆಯಾಗಿ ಮೊಟ್ಟೆಯನ್ನು ಆಕೆ ಹೊಡೆದಾಗ ಹೊರಗೆ ಬಂದಿದ್ದು ಅರ್ಧ ಬೆಳೆದ ಶಿಶು ಅಂತ. ಅರ್ಧ ಬೆಳೆದ ಶಿಶು, ಸೊಂಟದವರೆಗೆ ಮಾತ್ರ ಬೆಳೆದಂಥ ಶಿಶು ಅಂತ. ಅವನಿಗೆ ಅರುಣ ಅಂತ ಹೆಸರು. ಆ ಶಿಶುವಿಗೆ ಅರುಣ ಅಂತ ಹೆಸರು. ನಿತ್ಯ ನೋಡ್ತೀರಿ ನೀವು ಅರುಣನನ್ನು. ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯ ಆಗ್ತದೆ. ಯಾಕೆಂದರೆ ಈ ಅರುಣ ಸೂರ್ಯನ ಸಾರಥಿ ಆದನಂತೆ. ಅದಕ್ಕೇನು ಕಾಲು ಬೇಡ, ಕುದುರೆಗಳಿದ್ದಾವೆ, 7 ಕುದುರೆಗಳು ಸೂರ್ಯನಿಗೆ ಅಂತ. ಸೂರ್ಯನ ರಥದಲ್ಲಿ ಸಾರಥಿ ಆಗ್ತಾನೆ. ಹಾಗಾಗಿ ಸೂರ್ಯ ಬರುವುದಕ್ಕೆ ಮೊದಲು, ಸೂರ್ಯ ಗೋಚರಿಸುವುದಕ್ಕೆ ಮೊದಲು ಅರುಣ ಗೋಚರಿಸ್ತಾನೆ ಅಂತ. ಅರುಣ ವರ್ಣದಲ್ಲಿ ಆಕಾಶ ಕಂಗೊಳಿಸ್ತದೆ ನೋಡಿ ಅಂತ. ಅರುಣೋದಯ ಅದು ಅಂತ. ಸೂರ್ಯೋದಯಕ್ಕೂ ಅರುಣೋದಯಕ್ಕೂ ವ್ಯತ್ಯಾಸ ಇದೆ ಅಂತ. ಸಾರಥಿ ಮುಂದಿರ್ತಾನೆ, ಅವನು ಮೊದಲು ಗೋಚರಿಸ್ತಾನೆ, ಆಮೇಲೆ ರಥಿಕ ಗೋಚರಿಸ್ಬೇಕು. ಹಿಂದ್ಗಡೆ ಇರ್ತಾನೆ ಸೂರ್ಯ ಅಂತ. ಸೂರ್ಯನ ಬಣ್ಣ ಬೇರೆ, ಅರುಣನ ಬಣ್ಣ ಬೇರೆ ಅಂತ. ಅರುಣ ಹುಟ್ಟುವಾಗ ಪಾಪ ಹೆಡವನಾಗಿ ಹುಟ್ಟಿದವನು. ಏನು ಕಾರಣ ಅಂದರೆ ಪ್ರಿಮೆಚೂರ್ ಡೆಲಿವರಿ ಅದು. ಅದಿನ್ನು ಮೆಚ್ಯೂರ್ ಆಗಿರಲಿಲ್ಲ, ಅದನ್ನು ಗಡಿಬಿಡಿ ಮಾಡಿದ್ದಾಯ್ತು ಅದು ಅಂತ. ಅರುಣ ತಾಯಿಗೆ ಶಾಪ ಕೊಟ್ಟನಂತೆ, ದಾಸ್ಯ ಬರಲಿ ನಿನಗೆ ಅಂತ, ನನ್ನ ಜೀವನ ಹಾಳು ಮಾಡಿದೆ ನೀನು ಅಂತ. ನಾನು ಪೂರ್ತಿ ಬೆಳೆದಿದ್ರೆ ಅದೇ ಮುಂದೆ ಹುಟ್ಟುವವನು ಗರುಡ. ಆಗ ಅವಳು ಗಡಿಬಿಡಿ ಮಾಡೋದಿಲ್ಲ. ಅದು ಎಂಥ ಸಂತಾನ ಅದು ಗರುಡ ಅಂದರೆ, ಅದು ಅತ್ಯದ್ಭುತವಾಗಿರ್ತಕ್ಕಂಥ ಸಂತಾನ ಅದು ಅಂತ. ಹಾಗಾಗ್ತಿತ್ತು ಅದು. ಹೀಗಾಯಿತು ಅಂತ. ಹಾಗೆ ನಿಮಗೊಂದು ಎಚ್ಚರಿಕೆ ಕೊಟ್ಟಿದ್ದು ನಾವು. ಅಂದರೆ ನಮಗೆ ಊರಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಮದುವೆ ಸಿಗಬೇಕು ಅಂತ ನಾವು ಅಂದ್ಕೊಂಡ್ರೆ, ಹಾಗೆಲ್ಲ ಅಂದ್ಕೊಂಡಿಲ್ಲ ಪಾಪ ನೀವು. ಯಾರಾದರೂ ಹಾಗೆ ಅಂದ್ಕೊಂಡ್ರೆ ಅಂತ, ಯಾರಾದರೂ ನೀವು ಅಲ್ಲದೆ ಇದ್ದವ್ರು ಆಕ್ಷೇಪ ಮಾಡಿದ್ರೆ ನಾವು ಇಷ್ಟೆಲ್ಲ ಹೇಳ್ತಾ ಇರುವಂಥದ್ದು ಅಂತ.
ಏನಾಗ್ಬೋದು ಅಂದರೆ ಅದು ಅರುಣ ಮಂತ್ರಾಕ್ಷತೆ ಆಗ್ಬೋದು ಅಂತ. ನಾವು ಗಡಿಬಿಡಿ ಮಾಡಿ ಮೊದಲು ಕೊಟ್ರಿ ಅಂತ ಆ ವಿಧಿಯನ್ನು ನಾವು ಗಮನಿಸಿದ ಮೇಲೆ ಅದೇ ರೀತಿಯಲ್ಲಿ ನಡಿಬೇಕು ಅದು ಅಂತ, ಹಾಗೆ ನಡಿಬೇಕು ಅಂತ. ಹಾಗಾಗಿ ಎರಡನೇ ಪೂಜೆಯನ್ನು ಸ್ವಲ್ಪ ಬೇಗ ಮಾಡಿದೆ. ನಿಮಗೆ ನಾವು ಸಹಾಯ ಎಲ್ಲಿ ಮಾಡ್ಬೋದು, ಅಲ್ಲಿ ಸಹಾಯ ಮಾಡ್ಬೋದು ಒಂದು ಸ್ವಲ್ಪ. ಹಾಗಾಗಿ ಎರಡನೇ ಪೂಜೆಯನ್ನು ಕೊಂಚ ಬೇಗ ಮಾಡಿ, ಆದಷ್ಟು ಬೇಗ ಮಾಡಿ. ಈ ಮಂತ್ರಾಕ್ಷತೆ ನಮಗೆ ಮುಂದೆ ಈಗ ಪ್ರಾಪ್ತ ಆಗುವಂಥದ್ದು. ಹುಣ್ಣಿಮೆ ತನ್ನ ಪ್ರಭಾವ ತೋರಿಸ್ಲಿಕ್ಕೆ ಆರಂಭ ಮಾಡಬೇಕು, ಆಮೇಲೆ ಸಿಗಬೇಕು ನಿಮಗೆ ಆ ಮಂತ್ರಾಕ್ಷತೆ. ಕಾಲಕ್ಕೆ ತುಂಬ ಮಹತ್ವ ಇದೆ. ನಾಳೆಯಿಂದ ನಾಳೆಯೋ ಅಥವಾ ನಾಳೆ ನಂತರವೋ ಕಾಲದ ಬಗ್ಗೆ ಪ್ರವಚನ, ಬಹುಶಃ ನಾಳೆ ಕಾಲದ ಬಗ್ಗೆ ಪ್ರವಚನ ಆಗಬೇಕು. ಸಂದೇಶ ನಾಳೆ ಸಿಗಬೇಕು. ಇವತ್ತೇ ಶುರುವಾಯಿತು. ಕಾಲಕ್ಕೆ ಮಹತ್ವ ಇದೆ. ಹಾಗಾಗಿ ಆ ಮಹತ್ವದ ಕಾಲದಲ್ಲಿ ನಿಮಗದು ಸಿಗಲಿ ಎಂಬುದಾಗಿ ನಾವು ಆಶಿಸುವಂಥದ್ದು. ಈ ಮಂತ್ರಾಕ್ಷತೆ ನಿಮ್ಮಲ್ಲಿ ಅನಾವರಣವನ್ನು ಏರ್ಪಡಿಸಲಿ, ನಿಮ್ಮೊಳಗಿನ ಆವರಣಗಳನ್ನು ಕಳೆಯಲಿ. ಯಾವ ಆವರಣ ಕಳೆದರೆ ನಿಮಗೆ ಸತ್ಯದ ದರ್ಶನ ಆಗ್ತದೋ, ಯಾವ ಆವರಣ ಕಳೆದರೆ ನಿಮಗೆ ಆನಂದದ ಅನುಭೂತಿ ಆಗ್ತದೋ, ಯಾವ ಆವರಣ ಕಳೆದರೆ ನಿಮಗೆ ಇನ್ನಿಲ್ಲದ ಮಹತ್ವ ಬರ್ತದೋ, ನೀವು ಬಹಳ ಎತ್ತರಕ್ಕೆ ಇರ್ತೀರೋ, ಪೂರ್ಣ ತೃಪ್ತಿ ನಿಮ್ಮನ್ನು ಆವರಿಸ್ತದೋ, ಅಂತಹ ಅನಾವರಣ ನಿಮ್ಮೊಳಗೆ ಏರ್ಪಡುವಂತೆ ಕೃಷ್ಣಾದಿ ದೇವತೆಗಳ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥ ಈ ಅಕ್ಷತೆ ನಿಮ್ಮ ಮೇಲೆ ಕಾರ್ಯವನ್ನು ಮಾಡಲಿ ಎಂಬುದಾಗಿ ಹಾರೈಸ್ತೇವೆ. ಈ ಚಾತುರ್ಮಾಸ್ಯ ತನ್ನ ಗುರಿಯನ್ನು ಸಾಧನೆ ಮಾಡಲಿ. ಈ ಚಾತುರ್ಮಾಸ್ಯ ಅದು ನಾವು ಆಚರಣೆ ಮಾಡ್ತಾ ಇದ್ರೂ ಕೂಡ ನೀವೆಲ್ಲ ಅದರ ಪ್ರಯೋಜನ ಭಾಗಿಗಳಾಗುವಂತೆ ಆಗಲಿ. ನಿಮಗೆಲ್ಲ ಅದರಿಂದ ಈ ಚಾತುರ್ಮಾಸ್ಯದಿಂದಾಗಿ ಶ್ರೇಯಸ್ಸಾಗುವಂತೆ ಆಗಲಿ. ಯಾಕೆಂದರೆ ಎಲ್ಲರೂ ಸೇರಿ ಮಾಡುವಂಥ ಸತ್ರ ಇದು ಅಂತ, ಒಂದು ಯಜ್ಞ ಇದ್ದ ಹಾಗೆ ಅಂತ. ಸತ್ರ ಅಂದರೆ ಏನು? ಬಹುದಿನ ಸಾಧ್ಯ, ಬಹುಧನ ಸಾಧ್ಯ, ಬಹುಜನ ಸಾಧ್ಯ, ಇದೆಲ್ಲ ಸತ್ರ ಅಂತ. ಬಹು ದಿನಗಳು ಬೇಕು, ಬಹು ಜನಗಳು ಬೇಕು, ಬಹು ಸಂಪತ್ತು ಬೇಕು, ಆಗ ಅದಕ್ಕೆ ಸತ್ರ ಅಂತ ಹೆಸರು ಅಂತ. ಒಂದು ಬಗೆಯ ಸತ್ರ ಇದು. 60 ದಿನಗಳ ಕಾಲ ನಡೀತಕ್ಕಂಥ ಒಂದು ಸತ್ರ, ನೀವೆಲ್ಲ ಸೇರಿ ನಡೀತಕ್ಕಂಥದ್ದು. ನಿಮ್ಮೆಲ್ಲರಿಗೆ ಈ ಚಾತುರ್ಮಾಸ್ಯದಿಂದ ಪೂರ್ಣ ಶ್ರೇಯಸ್ಸು ಉಂಟಾಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹರಸಿ ನಿಮ್ಮೆಲ್ಲರನ್ನು ಮನಸಾರೆ ಆಶೀರ್ವದಿಸ್ತೇವೆ. ನಿಮಗೆಲ್ಲ ಶ್ರೇಯಸ್ಸಾಗಲಿ. ಎಂಥ ಶ್ರೇಯಸ್ಸಾಗಬೇಕು ಅಂದರೆ ಮತ್ತೇನು ಕೇಳಬಾರ್ದು ನೀವು ಅದರ ನಂತರ. ಅಂಥ ಶ್ರೇಯಸ್ಸು ನಿಮಗೆಲ್ಲರಿಗೂ ಆಗಲಿ, ನಿಮಗೆಲ್ಲ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.